ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸಿರುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ನನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು. ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ. ನಮ್ಮ ಸ್ನೇಹವು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು
ചൈതന്യമേ വഴി നീ തെളിക്കേണമേ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय ನಿಮಗೆ ಶರಣು ನಾವು ಭಾವಪೂರ್ಣ ವಂದನೆ ಗುರುವೇ ನಿಮಗೆ ಶರಣು ನಾವು ಭಾವಪೂರ್ಣ ವಂದನೆ ಕರುಣೆಯಿಂದ ಸಹಾಯದಿಂದ ಕರುಣೆಯಿಂದ ಸಹನೆಯಿಂದ ಸಲಹುತ್ತೀರಿ ನಮ್ಮನೆ ಸಲಹುತ್ತೀರಿ ನಮ್ಮನೆ ಗುರುವೇ ನಿಮಗೆ ಶರಣು ನಾವು ಭಾವಪೂರ್ಣ ವಂದನೆ ವಂದನೆ ಬೆಳಕು ನಡೆದು ಬಂದ ಹಾಗೆ ನೀವು ನಮ್ಮ ಶಾಲೆಗೆ ನೀವೇ ತಾಯಿ ನೀವೇ ತಂದೆ ನಂಬಿದವರ ಪಾಲಿಗೆ ಬೆಳಕು ನಡೆದು ಬಂದ ಹಾಗೆ ನೀವು ನಮ್ಮ ಶಾಲೆಗೆ ನೀವೇ ತಾಯಿ ನೀವೇ ತಂದೆ ನಂಬಿದವರ ಪಾಲಿಗೆ ತಿಳಿವಿನಿಂದ ತೆರೆದು ನೀವು ನಮ್ಮ ಮನದ ಬಾಗಿಲು ತಿಳಿವಿನಿಂದ ತೆರೆದು ನೀವು ನಮ್ಮ ಮನದ ಬಾಗಿಲು ಸಿಕ್ಕಿದೀಗ ನಮಗೆ ಬಾನು ರೆಕ್ಕೆ ಬಿಚ್ಚಿ ಹಾರಲು ಸಿಕ್ಕಿದೀಗ ನಮಗೆ ಬಾನು ರೆಕ್ಕೆ ಬಿಚ್ಚಿ ಹಾರಲು ಗುರುವೇ ನಿಮಗೆ ಶರಣು ನಾವು ಭಾವಪೂರ್ಣ ವಂದನೆ ವಂದನೆ ಕಲಿತ ಹಾಗೆ
ಈ ಸಭೆಯನ್ನ ಪ್ರಾರಂಭ ಮಾಡೋಕೆ ಅನುವು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶಾಂತಿಯ ತಿರುಳಾಗಬಹುದು. ಮಾಧವಿ ಭಂಡಾರಿ ಮೇಡಮ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಶಿಕ್ಷಕಿಯಾಗಿದ್ದಂತಹ ಮಾಧವಿ ಭಂಡಾರಿ ಮೇಡಮ್ ಅವರನ್ನು ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದರು. ಈಗ ಈ ಶಾಲೆಯ ಕೇಂದ್ರ ಮುಖ್ಯೋಪಾಧ್ಯಾಯರಾದಂತಹ ರೇಣುಸಿದ್ದಪ್ಪ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಕತ್ತಲಗೆರೆಯ ಗ್ರಾಮ ಪಂಚಾಯತ್ ಉದ್ಘಾಟಕರಾಗಿ ಈ ಸಭೆಗೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಗುರುಗಳೇ ಇಲ್ಲದ ಸಮಯದಲ್ಲಿ ನಮಗೆ ದಾರಿದೀಪವಾಗಿ ಬಂದು ವಿದ್ಯೆ ಕಲಿಸಿದ ಗುರುಗಳು ಹಾಗೂ ಆ ವಿಷಯಕ್ಕೆ ಸಂಬಂಧಿಸಿದ ಪರೀಕ್ಷೆಗಳನ್ನು ನಡೆಸಿ ನಾವೆಲ್ಲರೂ ಗುರಿ ತಲುಪುವಂತೆ ಮಾಡಿದರು. ಅವರ ಕಾರಣದಿಂದಾಗಿ ನಾನಿಂದು ಹಿಂದಿ ಶಿಕ್ಷಕಿಯಾಗಲು ಸಾಧ್ಯವಾಯಿತು. ಹೌದು, ಅವರೇ ಎಚ್.ಎಸ್. ರಾಜು ಸರ್. ನಮ್ಮೆಲ್ಲರ ನೆಚ್ಚಿನ ಹಿಂದಿ ಶಿಕ್ಷಕರಾಗಿದ್ದ ಎಚ್.ಎಸ್. ರಾಜು ಸರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರೂ ಜೀವಶಾಸ್ತ್ರದ ಚಿತ್ರಗಳನ್ನು ಅಷ್ಟು ಚೆನ್ನಾಗಿ ಕಲಿಯಲು ಇವರೇ ಕಾರಣ. ಇವರು ಅನಾರೋಗ್ಯದ ಕಾರಣದಿಂದಾಗಿ ಈ ಸಭೆಗೆ ಆಗಮಿಸಲು ಆಗಿರುವುದಿಲ್ಲ. ಪರೋಕ್ಷವಾಗಿ ನಾನು ನಮ್ಮ ಟಿ.ಜಿ. ಚಂದ್ರಶೇಖರಪ್ಪ ಸರ್ ಅವರನ್ನು ಸಹ ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಮಕ್ಕಳ ಮನಸೂರೆಗೊಂಡಿದ್ದಂತಹ ಕೆ.ಸಿ. ಶಿವಶಂಕರ್ ಸರ್ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತು ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಹೊಸತನಕ್ಕೆ ತುಡಿಯುವ ಉತ್ಸಾಹಿಗಳು, ಶ್ರೇಷ್ಠ ಸಂಘಟಕರು, ಕಲಾಪ್ರೇಮಿಗಳು ಎಲ್ಲರ ಮಧ್ಯೆ ಎದ್ದು ಕಾಣುವ ವ್ಯಕ್ತಿತ್ವವನ್ನು ಉಳ್ಳಂತಹ ಡಾಕ್ಟರ್ ಗಣೇಶ್ ಡಿ.ಎಂ. ಅವರಿಗೆ ವೇದಿಕೆಗೆ ಆಗಮಿಸ್ತಾ ಇದ್ದೇನೆ. ಜಿ.ಎಸ್. ಗೌರಿಶಂಕರ್ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಒಂದು ವೇದಿಕೆಯನ್ನ ಅಲಂಕರಿಸಬೇಕು. ಶಿಕ್ಷಕರಾಗಿ ಸರಳ ಸಜ್ಜನಿಕೆಯಿಂದ ದರ್ಶನವನ್ನು ನೀಡಿದಂತಹ ಆಲ್ಸಿದ್ದಪ್ಪ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ಚಪ್ಪಾಳೆಗಳ ಮೂಲಕ ಅವರಿಗೆ ಉತ್ತಮವಾದ ಮೈದಾನ ಇದೆ. ಈ ಮೈದಾನದಲ್ಲಿ ಎಲ್ಲರಿಗೂ ಕ್ರೀಡೆಗಳನ್ನು ಹೇಳಿಕೊಡುವುದರ ಮೂಲಕ ಎಲ್ಲರ ಆರೋಗ್ಯಕಾರಿಗಳಾಗಿ ನಿವೃತ್ತಿಯನ್ನು ಹೊಂದಿ ಜೀವನ ನಡೆಸುತ್ತಿರುವಂತಹ ಕೆ. ದೇವೇಂದ್ರಪ್ಪ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ನಾವು ಈಗಲೂ ಸಹ ನಮ್ಮ ಮಕ್ಕಳ ಜೊತೆಗೆ ದೇವೇಂದ್ರಪ್ಪ ಸರ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಾವಿನ ಹಣ್ಣು, ಬಾಳೆಹಣ್ಣು, ಹಾಗೆ ಅನೇಕ ಹಣ್ಣುಗಳು, ಅನೇಕ ಹೆಸರಿನ ಹಣ್ಣು ನಮ್ಮ ಶಾಲಾ ವೇದಿಕೆಗೆ ಆಹ್ವಾನಿಸುತ್ತೇವೆ. ಹಾಗೂ ಈ ಸತೀಶ್ ಇವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಎಂದು ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಎದ್ದು ನಿಂತುಕೊಳ್ಳುವುದರ ಮೂಲಕ ಕ್ಲೋಸ್. ಈಗ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದಂತಹ ಪಿ ಹಾಲಪ್ಪನ ದಿವಂಗತ ಪಿ ಹಾಲಪ್ಪನವರು ಇವರು 12/3/1936 ಜನಿಸಿದರು. ಇವರು BA ಇಂಗ್ಲಿಷ್ ಮೇಜರ್ ಅನ್ನು ಮತ್ತೆ B.Ed ಪದವಿಯನ್ನು ಪೂರ್ಣಗೊಳಿಸಿ ಏನಪ್ಪಾ ಅಂತ ಹೇಳಿದ್ರೆ, ಈ ಶಾಲೆ ನಾವಿಲ್ಲಿ ಎಲ್ಲರೂ ಇದೀವಿ, ಕೂಡಿದೀವಿ, ಈ ಶಾಲೆ ಒಂದು ನಡೀತಾ ಇದೆ, ಇಷ್ಟೊಂದು ಜಾಗ ಎಲ್ಲ ಇದೆ. ನಮ್ಮ ಹಳೆಯ ಶಿಕ್ಷಕರು ಮತ್ತು ಈಗಿನ ಶಿಕ್ಷಕರಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಅವರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ನಾನು ಪ್ರಾರ್ಥನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಗೌರಿ ಸುತನೇ ಷಣ್ಮುಖ ಸೋದರನೇ ರಜತಗಿರಿಗೊಡೆಯನ ಕುಮಾರನೇ ರಜತಗಿರಿಗೊಡೆಯನ ಕುಮಾರನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ರತ್ನಮ್ಮ ಇವರನ್ನು ಹಾಗೂ ಹಾಲಪ್ಪ ಸರ್ ಅವರ ಧರ್ಮಪತ್ನಿಯಾದ ಚಂದ್ರಮಾಲಾ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕೋರಲು ಬರುತ್ತಿದ್ದಾರೆ ತಿಪ್ಪೇಸ್ವಾಮಿ ಅವರು. ಕಾರಿನೂರು ಮತ್ತು ಕತ್ತಲಗೆರೆಯ ಗುರುವಂದನಾ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕಾರಿನೂರು ಮತ್ತು ಕತ್ತಲಗೆರೆ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ರೇವಣ ಸಿದ್ದಪ್ಪ ಇವರಿಗೆ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಗಮಿಸಿದ ಸಾರ್ವತ್ರಿಕವಾಗಿ ಪ್ರೀತಿಸಲ್ಪಡುವ ಗೌರವಿಸಲ್ಪಡುವ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರವಿಕುಮಾರ್ ಇವರು ಸಹ ಬಂದಿದ್ದಾರೆ. ಇವರಿಗೆ ಹಳೆ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಶಾಲೆಯ STMC ಅಧ್ಯಕ್ಷರಾದ ಹೇಮಾವತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೆ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನ ಪ್ರೀತಿಯ ಹಾಗೂ ಅಚ್ಚುಮೆಚ್ಚಿನ ಗುರುಗಳಾದ GS ಗೌರಿಶಂಕರಪ್ಪ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ. ಮತ್ತೊಬ್ಬ ಗುರುಗಳಾದ ಆಲ್ ಸಿದ್ದಪ್ಪ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೂ ಸಹ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾದ KC ಶಿವಶಂಕರ್ ಇವರು ಸಹ ಆಗಮಿಸಿದರೆ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಧವಿ ಆರ್ ಭಂಡಾರಿ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೂ ಸಹ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. P ಶಂಕರಪ್ಪ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರೆ ಇವರಿಗೂ ಸಹ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ದೈಹಿಕ ಶಿಕ್ಷಕರಾದ K ದೇವೇಂದ್ರಪ್ಪ ಇವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೆ ಹಳೆ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಹೇಶ್ವರಪ್ಪ ಎಲ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೂ ಸಹ ಹಳೆ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಣೇಶ್ G ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೆ ಹಳೆ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಶಾಲೆಯಲ್ಲಿ
ಪ್ರಥಮ ದರ್ಜೆಯಾಗಿ ಕೆಲಸ ಮಾಡಿದಂತಹ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಹಿಂದಿ ಶಿಕ್ಷಕರಾದ HS ರಾಜು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೆ ಹಳೆ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಚಂದ್ರಮಾಲಾ ಇವರು ಸಹ ವೇದಿಕೆಗೆ ಆಗಮಿಸಿದ್ದಾರೆ. ಇವರಿಗೂ ಸಹ ಹಳೆ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಿ ಸಿದ್ದಪ್ಪನವರ ಧರ್ಮಪತ್ನಿಯಾದ ರತ್ನಮ್ಮ ಇವರು ಸಹ ವೇದಿಕೆಗೆ ಆಗಮಿಸಿದ್ದಾರೆ. ಇವರಿಗೂ ಸಹ ಹಳೆ ವಿದ್ಯಾರ್ಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಂದ್ರಪ್ಪ ಟಿ ಇವರು ಬರಬೇಕಾಗಿತ್ತು. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಹಾಗೂ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ, ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಳೆದ 2 ವರ್ಷಗಳ ಹಿಂದೆ ನಮ್ಮೊಂದು ಸ್ನೇಹಿತರ ವಾಟ್ಸಪ್ ಗುಂಪು ಆರಂಭ ಆಯಿತು. 90-91ನೇ ಸಾಲಿನ ಗ್ರಾಮದಲ್ಲಿರ್ತಕ್ಕಂಥ ಸ್ನೇಹಿತರಂತೂ ಸಿಗ್ತಾರೆ. ಆದರೆ ಇಲ್ಲಿಂದ ಬೇರೆಡೆ ಹೋಗಿರ್ತಕ್ಕಂಥ ಅನೇಕ ವಿದ್ಯಾರ್ಥಿ ಇರ್ಬೋದು, ಅವ್ರು ಯಾರ್ದು ಪರಿಚಯನೇ ಇರಲಿಲ್ಲ ಮತ್ತು ಮುಖ ನೋಡಿ ಸುಮಾರು ದಿವಸಗಳಾಗಿತ್ತು. ಅವರು ಅದನ್ನು ನಿಧಾನವಾಗಿ ಇದುವರೆಗೂ ವಾಟ್ಸಪ್ಪಲ್ಲಿ ಅವ್ರ ಫೋಟೋಗಳು ನೋಡಿ ಅವ್ರ ಮುಖ ನೋಡ್ಕೊತಾ ಇದ್ವಿ. ಎಲ್ಲರೂ ಒಂದು ಕಡೆ ಸೇರಬೇಕು. ಹಾಗೆ ಸರ್ವಜ್ಞ ಕವಿಗಳ ಒಂದು ವಚನ, ಎತ್ತಾಗಿ ತುತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರು ಎಂದ ಸರ್ವಜ್ಞ ಅನ್ನೋವಂಥ ಒಂದು ವಚನ. ನಾವು ನಮಗೇನು ಶಿಕ್ಷಕರಾಗಿದ್ದರು, ನಮಗೇನು ಕಲಿಸ್ತಾ ಇದ್ರು, ತುಂಬ ಆತ್ಮೀಯತೆ ಮತ್ತು ನಮ್ಮ ನಡುವೆ ಎಷ್ಟೊಂದು ಮನೆ ಮಾತಾಗಿತ್ತು ಅಂತ ಹೇಳಿದ್ರೆ, ಇವತ್ತು ಅವ್ರು ಬಂದಾಗ ನಮ್ಮೆಲ್ಲ ಸ್ನೇಹಿತರು ಅವ್ರನ್ನ ಮಾತಾಡ್ತಿರ್ಬೇಕಾದ್ರೆ, ಅವ್ರ ಜೊತೆಗೆ ಅವರು ಅಪ್ಕತ್ತಿರ್ಬೇಕಾದ್ರೆ ಗೊತ್ತಾಯಿತು ಅಷ್ಟೊಂದು ಆತ್ಮೀಯತೆ ಅವಾಗಿಂದನೂ ಮನೆ ಮಾಡಿತ್ತು. ಸೊ ನಮ್ಮ ಗುರುವಿಂದವ್ರನ್ನ ಕರೆದು ಬಿಟ್ಟು ಅವರ ಜೊತೆಯಲ್ಲಿ ನಾವು ಒಂದು ಸ್ನೇಹ ಮಿಲನ ಹಾಗೂ ನಾವು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ಸಣ್ಣದಾಗಿ ಒಂದು ಯೋಚನೆ ಶುರುವಾಯಿತು. ಅದಾದ ನಂತರ ನಮ್ಮೆಲ್ಲ ಸ್ನೇಹಿತರು ಒಂದೆಡೆ ನಾವು ದಾವಣಗೆರೆ ನಮ್ಮ ಕಿಸಾನ್ ರೋಡ್ ಅಂಗಡಿಲೆಲ್ಲ ಸೇರ್ಕೊಂಡ್ಬಿಟ್ಟು ಅವತ್ತೊಂದು ಯೋಚನೆ ಕಾರ್ಯಕ್ರಮದ ಒಂದು ರೂಪರೇಷನೆಲ್ಲ ಮಾಡಿದ್ವಿ. ಕಾರ್ಯಕ್ರಮ ಈ ರೀತಿ ಆದರೆ ಚೆನ್ನಾಗಿರುತ್ತೆ, ನಮ್ಮೆಲ್ಲ ಗುರುಗಳು ನಾವು ಹೋಗಿ ಸ್ವತಃ ನಾವೇ ಅವ್ರ ಮನೆಗಳಿಗೆಲ್ಲ ಹೋಗಿ ಕರೆದು ಬರಬೇಕು. ಸೊ ಅದಕ್ಕೊಂದು ನಾವು ಟೀಮ್ ರೆಡಿ ಆಗಬೇಕು. ಮತ್ತು ಕಾರ್ಯಕ್ರಮದಲ್ಲಿ ವಿವಿಧ ಜವಾಬ್ದಾರಿಗಳು ತಗೊಂಡು ನಾವು ಈ ರೀತಿ ಕಾರ್ಯಕ್ರಮ ಮಾಡಬೇಕು. ಜೊತೆಗೆ ಇದು ನಾವು ಒಂದೇ ಬ್ಯಾಚ್ ಮಾಡಿದ್ದೀವಿ ಅಂತ ಅನ್ಸ್ಕೋಬಾರ್ದು. ಯಾಕಂತೇಳಿದ್ರೆ ಇಲ್ಲಿ ಇನ್ನೊಂದು ನಮ್ಮದು ಉದ್ದೇಶ ಇತ್ತು. ಶಾಲೆಯಲ್ಲಿ ನಮಗೆ ಹಳೆ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕು. ಆ ಮುಖಾಂತರ ಶಾಲೆಯಲ್ಲಿ ಮತ್ತೆ ನಾವು ಶಾಲೆಯ ಕೊಂಡಿನ ಮತ್ತೆ ಹಾಕೋಬೇಕು ಅನ್ನೋಂಥ ಒಂದು ವಿಚಾರ ಬಂದಾಗ ನಾವೆಲ್ಲರನ್ನು ಸೇರಿಸೋಣ, ಎಲ್ರಿಗೂ ವಿಷಯ ತಿಳಿಸೋಣ. ಆದರೆ ಕಾರ್ಯಕ್ರಮದ ಏನು ಖರ್ಚು ವೆಚ್ಚಗಳಿರ್ಬೋದು, ಮತ್ತೊಂದು ಜವಾಬ್ದಾರಿಗಳಿರ್ಬೋದು, ಅದೆಲ್ಲ ನಾವೇ ತಗೊಳ್ಳೋಣ ಅಂತ ಒಂದು ಮಾತುಕತೆ ಮುಖಾಂತರ ಮಾತಾಡಿ ನಾವು ಈ ರೀತಿಯಾದ ಒಂದು ಕಾರ್ಯಕ್ರಮದ ಒಂದು ಯೋಜನೆ ಮಾಡಲಿಕ್ಕೆ ಅವಾಗ ಸಾಧ್ಯ ಆಯಿತು. ಅವಾಗ ಈ ಕಾರ್ಯಕ್ರಮದಲ್ಲಿ ತುಂಬ ಈ ಕಾರ್ಯಕ್ರಮ ಮಾಡಬೇಕಂತ ಮಾತಾಡಬೇಕಾದ್ರೆ ಎಲ್ಲರೂ ಒಂದೊಂದು ಜವಾಬ್ದಾರಿಗಳು ತಗೋತಾ ಹೋದ್ರು. ಅದು ಭಾಳ ತುಂಬ ಸಂತೋಷ ವಿಚಾರ. ನಮ್ಮ ಕರ್ಬಸೈ ಅನ್ನೋಂಥವ್ರು ನಾನು ಕಾರ್ಯಕ್ರಮದ ಊಟದ ಎಲ್ಲ ಜವಾಬ್ದಾರಿ ತಗೋತೇನೆ ಅಂತ ಆ ಕ್ಷಣನೇ ಅವನು 50,000 ರೂಪಾಯಿ ಕೊಡುವಂಥದ್ದು ಇರ್ಬೋದು. ಹುಬ್ಬಳ್ಳಿಯ ನಮ್ಮ ಸ್ನೇಹಿತ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಹಾಗೆ ನಮ್ಮ ರಾಜೇಂದ್ರ, ನಾನು ಎಲ್ಲ ನಮ್ಮ ಗುರುವರ್ಗಕ್ಕೂ ಅದಕ್ಕೆ ಏನು ಇದಾಗುತ್ತೋ ಖರ್ಚು ವೆಚ್ಚ ಆಗುತ್ತೋ ಅದು ನಾನು ವಹಿಸ್ಕೊಳ್ತೇನೆ ಅಂತೇಳಿ ನಮ್ಮ ರಾಜೇಂದ್ರ ಮೂಮೆಂಟ್ಸು ಮತ್ತು ಶಾಲೆಗಿಲು ಸನ್ಮಾನಕ್ಕೆ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ರಾಜೇಂದ್ರ ಅವರು ಸಹ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಒಂದು ಕಂಪ್ನಿಯಲ್ಲಿ. ಸೊ ಅವರು ಅದೆಲ್ಲ ಜವಾಬ್ದಾರಿ ತಗೊಂಡ್ರು. ಹಾಗೆ ಪ್ರತಿಯೊಬ್ಬರು ನಾವು ಒಂದೊಂದಾಗಿ ಎಲ್ಲ ಜವಾಬ್ದಾರಿ ತಗೋತಾ ಅದೇನು ಸಂತೋಷದ ಒಂದು ಖುಷಿಯಿಂದ ಒಂದು ಕಾರ್ಯಕ್ರಮ ಆಯೋಜನೆಯನ್ನು ಮಾಡಲಾಯಿತು. ಸೊ ಹೀಗೆ ನಮ್ಮಲ್ಲಿ ಏನು ಉದ್ದೇಶ ಇತ್ತು ಅಂತ ಹೇಳಿದರೆ, ಒಂದು ನಾವು ಗುರುವಿಂದರ ಜೊತೆಗೆ ಮತ್ತೆ ನಾವು ಮಿಲನ ಆಗಬೇಕು. ಹಾಗೆಯೇ ನಮ್ಮೆಲ್ಲ ಹಿರಿಯ ಮತ್ತು ಕಿರಿಯ ಸ್ನೇಹಿತರು ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ಒಂದು ಬಂಧು ಭಗಿನಿಯರೆಲ್ಲರೂ ಒಂದು ಕಡೆ ನಾವು ಸೇರ್ಕೋಬೇಕು, ಹಳೆಯ ನೆನಪುಗಳನ್ನ ಹಂಚ್ಕೋಬೇಕಂತ ಹೇಳಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಾಯಿತು. ಅದು ತುಂಬ ಆಯೋಜನೆ ಮಾಡಿ ಸೊ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ನಮಗೆ ಶಕ್ತಿಯನ್ನು ತುಂಬಲಿಕ್ಕೆ ಎಲ್ಲ ಗುರುವಿಂದವರು ನಮಗೆ ಇಲ್ಲಿ ಸೇರಿದ್ದಾರೆ. ಮತ್ತು ಈ ಶಾಲೆಗೆ ನಾವು ಮುಂದಿನ ದಿನಗಳಲ್ಲಿ ಒತ್ತಾಸೆಯಾಗಿ ನಿಂತುಬಿಟ್ಟು ಶಾಲೆಯಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳಿಗೆ, ಸಮಸ್ಯೆಗಳಿಗೆ ಯಾವತ್ತೂ ಸ್ಪಂದಿಸ್ಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಬರುವಂಥ ದಿನಗಳಲ್ಲಿ ಅದು ಒಂದೇ ಒಂದು ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಂದು
ಸಂಘವನ್ನು ಆಗಿ ಶಾಲೆಗೆ ಏನೇನು ನಮಗೆ ನಮ್ಮಿಂದ ಆಗಬೇಕಾಗಿದೆ, ಶಾಲೆಯ ಅಕೌಂಟಿಗೆ ಮತ್ತೇನೆ ನಾವು ಜೋಡಣೆ ಆಗಬೇಕಾಗಿದೆ ಅದೆಲ್ಲವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ಶಾಲೆಗೆ ಏನು ಶಾಲೆಯಲ್ಲಿ ಏನೇನು ಶಾಲೆಯಲ್ಲಿ ಹೇಳಿದ್ದಾರೆ ಸೊ ಅವೆಲ್ಲಗಳನ್ನು ನಾವು ಮಾಡೋವತ್ತ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಆ ರೀತಿ ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಒಂದು ಯೋಚನೆ ಆಗಿದೆ. ಈ ರೀತಿ ನಾವು ಮತ್ತೆ ಶಾಲೆಯ ಜೊತೆಗೆ ಈಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ಮಕ್ಕಳ ಜೊತೆಗೆ ಮತ್ತೆ ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರನ್ನು ಕೂಡಿಕೊಂಡು ಮತ್ತೆ ನಾವು ಒಂದಾಗೋಣ ಅಂತೇಳಿ ಈ ಮುಖಾಂತರ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗುರಿಯರಿಗೂ ಹಾಗೂ ರೈತ ಮುಖಂಡರು, ಕಾರಿಗನೂರಿನ ಯಜಮಾನ ಶ್ರೀಯುತ ತೇಜಸ್ವಿ ಪಟೇಲ್ ರವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ರವಿಕುಮಾರ್ ಅವರು ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಹಕರಿಸಬೇಕಾಗಿ ವಿನಂತಿ. ಗಿಡಕ್ಕೆ ನೀರಾಗಿ ಮಹಿಳಾ ಶಿಕ್ಷಕಿಯರೇ ಹೆಚ್ಚಾಗಿದ್ದಾರೆ. ಅವರು ಒಂದು ನಮನವನ್ನು ಸಲ್ಲಿಸೋಣ. ಅದೇ ರೀತಿ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಶಿಕ್ಷಕ ವೃತ್ತಿಯನ್ನು ಮಾಡಿಬಿಟ್ಟು ಅವರು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದಂತಹ ವ್ಯಕ್ತಿ. ಅವರು ಸಹ ನಾವು ಗುರು ಮುಂತಾದವರು ಮತ್ತೆ ಮಕ್ಕಳು ಎಲ್ಲರೂ ಸೇರಿ ಒಂದು ನಮನವನ್ನು ಸಲ್ಲಿಸೋಣ ಹೂವನ್ನು ಎರಚುವುದರ ಮೂಲಕ. ಇದಕ್ಕೆಲ್ಲರೂ ಸಭಿಕರು ಚಪ್ಪಾಳೆಯನ್ನು ಹೊಡೆಯುವುದರ ಮೂಲಕ ಉದ್ಘಾಟನಾ ಕಾರ್ಯವನ್ನು ಯಶಸ್ವಿಗೊಳಿಸುವುದನ್ನು ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಸರ್ವರಿಗೂ ಧನ್ಯವಾದಗಳು. ನಿಜಕ್ಕೂ ನಾವು ಇಂದು ದಿನ ಸೇರಿರುವುದು ಮತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದು ಒಂದು ಹೆಮ್ಮೆಯ ವಿಷಯ. ನಮ್ಮ ಎಲ್ಲ ನುಡಿಯನ್ನು ನುಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮ ಹಳ ವಿದ್ಯಾರ್ಥಿಗಳು ಇಲ್ಲಿ ಸೇರಿರ್ತಕ್ಕಂಥ ಗುರುಗಳಿಗೆ ಪಾದಗಳಲ್ಲಿ ನಮಸ್ಕರಿಸ್ತಾ, ಹಾಗೂ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿರುವಂಥ ತೇಜಸ್ ಪಟ್ಟಿಪಾಲ್ ಬ್ರದರ್ಸಿಗೂ ಹಾಗೂ ಮುಖ್ಯ ಉಪಾಧ್ಯಾಯರು ಈಗಾಗಲೇ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ರೇಣುಸಿದ್ದಪ್ಪನವರೇ ಹಾಗೂ ಇನ್ನೊಬ್ಬರು STMC ಅಧ್ಯಕ್ಷರಾದ ಎಂ ಲತಾ ಅವರು ಈ ಕಾರ್ಯಕ್ರಮ ನಡೆಸಬೇಕು ಅಂತ ಎಷ್ಟು ಅಚ್ಚುಕಟ್ಟ ಮಾಡಿದ್ದಾರೆ ಅಂದರೆ 15 ದಿವಸದಿಂದ ಅವ್ರಿಗೆ ಗೊತ್ತು ಶ್ರಮ, ನನಗೇನು ಗೊತ್ತಿಲ್ಲ. ನಾನು ಬಂದು ಕರೆದೋದೆ ನಾನು ಎರಡು ಮಾತಾಡ್ಬೋದು. ಹೆಚ್ಚೊತ್ತು ಮಾತಾಡೋಕ್ಕೆ ನನಗೆ ಇವ್ರ ಮುಂದೆ ನನಗೆ ಇಲ್ಲಿ ವೇದಿಕೆ ಹಂಚ್ಕೊಂಡಿದ್ದೀನಿ ಅಂದರೆ ನನಗೆ ಮಾತಾಡೋಕ್ಕಾಗ್ತಾಯಿದೆ. ಅವ್ರು ದೊಡ್ಡರಿದ್ದಾರೆ, ಅವ್ರ ಮುಂದೆ ನಾವು ಏನು ಮಾತಾಡ್ಬೇಕು ಅವ್ರು ಕೇಳಬೇಕಷ್ಟೇ ಬಿನ ನಾವು ಇದೇ ಥರ ಇಲ್ಲಿ ನಾನು ಕರೆದು ಇಲ್ಲಿ ನಾವು ವೇದಿಕೆಗೆ ಆಶೀನರ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟರು, ಅದಕ್ಕೆ ನನ್ನ ಪುಣ್ಯ ಅಂತ ತಿಳ್ಕೊಂಡು ಈ ವಿಚಾರದಲ್ಲಿ ಇಲ್ಲಿ ಇವತ್ತೇನೇ ಇರ್ಬೋದು, ನಾನು ಸ್ಥಾನ ಇರ್ಬೋದು, ರಾಜಕೀಯದ ಎರಡು ಮಾತಾಡ್ತಾರೆ ಹೋಗ್ತಾರೆ. ಗುರುಗಳಿದಾರಲ್ಲ ಅವ್ರ ಮುಂದೆ ಯಾರೂ ಇಲ್ಲಿ ಎಲ್ಲರ ಸಿಗಲಿ ನಮ್ಮ ಗುರುಗಳು ಅಂತ ಅದರಲ್ಲಿ ಭೇದ ಭಾವನೆ ಇಲ್ಲ. ನಾವೆಷ್ಟೇ ದೊಡ್ಡರಾಗಿರ್ಬೋದು, ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೇನು ಯೋಗ್ಯ, ನನಗೆ ಎರಡು ಮಾತಾಡೋಕ್ಕೆ ಅಷ್ಟೇ ಹೇಳಿದ ಪುಣ್ಯ ಅಂತ. ಇನ್ನು ಬಾಕಿ ಇದೆ ಏನಾರು ಇದ್ರೆ ನಾನು ಸ್ವಂತಕ್ಕೆ ಮಾತಾಡಿ ಎರಡು ಮಾತು ಮುಗಿಸ್ತೇನೆ. ಈಗ ಒಂದು ಕತ್ಲಿಗೆರೆ ಒಂದು ಸ್ಕೂಲಿಂದ 2 ಅದಾವ ಇಲ್ಲಿ. ಪಟೇಲರು ಮಾಡಿ ಹೋಗಿರೋದು 2, ಒಂದು ಅಣ್ಣ ತಮ್ಮ ಇರಲಿ ಅಂತ, ಬೆಳವಣಿಗೆ ಬೆಳೆಸ್ಕೊಳ್ಳಿ ಅಂತ ಕಾರಿನೂರು ಕತ್ಲಿಗೆರೆ. ಅವ್ರ ಮುಂದಾರೆ ದೊಡ್ಡರ ಹೆಸರಿರಲಿ ಸಣ್ಣದಾರ ಹೆಸರಿರ್ಬೋದು ಇರೋದು ಅಂದರೆ ಕಾರಿನೂರು ಕತ್ಲಿಗೆರೆ ಹೈಸ್ಕೂಲ್ ಎಲ್ಲರೂ ಐತಿ ಅಂದರೆ 2 ಹೆಸರು ಬರ್ತಾ ಇರೋದು ಅಂದರೆ ಇದೇ ಈ ಕ್ಷೇತ್ರದಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೇಲತ್ವಾಗಿ ಈಗ ಹಳೆ ವಿದ್ಯಾರ್ಥಿಗಳು ಇದ್ದೀರಲ್ಲ, ಇದನ್ನೇ ಮುಂದೆ ಪ್ರತಿ ವರ್ಷನೂ ಮಾಡ್ತಾ ಹೋದರೆ ಗೌರ್ಮೆಂಟಿಂದ ಏನು ಅನುದಾನನೇ ಬೇಡ, ಎಲ್ಲ 2-2 ಸಾವಿರ ಹಾಕಿದ್ರೆ ಸಾಕು. ಅವ್ರು ಕೇಳೋದು ಬೇಡ, ಏನು ಬೇಡ, ಬರೀ 2-2 ಸಾವಿರ. ಇದೇ ಬೆಳವಣಿಗೆ ಮಾಡ್ಕೊಂತ ಹೋದ್ರೆ 40 ವಿದ್ಯಾರ್ಥಿಗಳು 1 ಲಕ್ಷ ಬರುತ್ತೆ. ಯಾವ ಇಕ್ವಿಪ್ಮೆಂಟ್ ಸರ ತಗೋಬಹುದು, ಏನಾರು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಧನ್ಯವಾದಗಳು. ಅವರೆಲ್ಲರೂ ನಮಗೆ ಒಂದು ಸಲಹೆ ಕೊಟ್ಟರು, ನೀವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ರೀತಿ ಮಾಡಿಬಿಟ್ಟು ಬರೀ 2 ಸಾವಿರ ಹಾಕಿದ್ರು ಲಕ್ಷ ಗಂಟಲೆ ಇದೆ, ಗೌರ್ಮೆಂಟಿನ ಅನುದಾನನೇ ಬೇಡ, ನಾವೇ ಮಾಡ್ಬೋದು ಮುಂದುವರ್ಸ್ಬೋದು ಅಂತ. ಖಂಡಿತ ನಿಜ.
ಆದರೆ ಗೌರ್ಮೆಂಟು ಸಹ ಏನಾಗಿದೆ, ಹಲವಾರು ಅನುದಾನಗಳು, ಹಲವಾರು ಯೋಜನೆಗಳನ್ನು ಹಾಕೊಂಡ್ಬಿಟ್ಟು ಸರ್ಕಾರಿ ಶಾಲೆಗಳು ಉತ್ತಮವಾಗಿ ಮುಂದರಿಲಿ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಯೋಜನೆಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಎಲ್ಲರೂ ಕೈ ಜೋಡಿಸ್ತೀವಿ ಅಂತೇಳಿ ಆಶೆಯನ್ನು ವ್ಯಕ್ತಪಡಿಸ್ತಿದ್ದೀನಿ. ಹಾ, ಉದ್ಘಾಟನೆಯ ಬಗ್ಗೆ ಒಂದೆರಡು ಮಾತುಗಳ ಮಾಡ್ಬೇಕಾಗಿ ಕೇಳ್ಕೊತೀವಿ. 91 ಅರ್ಣ 15 ನಿಮಿಷ ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಆತ್ಮೀಯರು, ಕಾರಿಗನೂರು ಕತ್ತಲಗೆರೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ರೇವಣಸಿದ್ದಪ್ಪನವರೇ, ಈ ಕಾರ್ಯಕ್ರಮದ ಉದ್ಘಾಟಕರಾದ ಸಹೋದರ ರವಿರವರೇ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷಿಣಿಯಾದ ಸಹೋದರಿ ಹೇಮಲತಾ ಅವರೇ, ಮಹೇಶ್ ಮತ್ತು ಗಣೇಶ್ ಮತ್ತು ನಮ್ಮ ಚಿಕ್ಕಪ್ಪರಾದ ಗೌರೀಶ್ ಕಕ್ಕಪ್ಪರನ್ನು ಹೊರತುಪಡಿಸಿ ನಿಮ್ಮಂಗೆ ನನಗೂ ಪಾಠ ಮಾಡಿದಂಥ ಎಲ್ಲ ಗುರು ವೃಂದದವರೇ, ವೇದಿಕೆ ಎದುರಿನಲ್ಲಿರುವ ಎಲ್ಲ ನನ್ನ ಬಂಧುಗಳೇ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸೋರು, ವೇದಿಕೆ ಮೇಲೆ ಇರೋರು, ಸಂಘಟಕರು ಎಲ್ಲರೂ ಸಂತೋಷವಾಗಿ ಭಾಗವಹಿಸುವಂಥ ಕಾರ್ಯಕ್ರಮ ವಿರಳ. ಔಪಚಾರಿಕವಾಗಿ ಅಥವಾ ಟೆಕ್ನಿಕಲ್ಲಿ ಅಥವಾ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮಗಳು ಆಗ್ತಾ ಇರೋದನ್ನು ಗಮನಿಸಿದ್ದೀನಿ. ಬಟ್ ಈ ಆವರಣದಲ್ಲಿ ವೇದಿಕೆ ಎದುರಲ್ಲಿರೋರು, ಸಂಘಟಕರು, ವೇದಿಕೆ ಮೇಲಿರೋರು ಎಲ್ಲರೂ ಸಂತೋಷವಾಗಿದ್ದೀರಿ. ಖಂಡಿತ ಎಲ್ಲ ಕಡೆಗೂ ಸಂತೋಷ, ಸಂಭ್ರಮದ ಅನುಭವ ಆಗ್ತಾ ಇದೆ. ಈ ಕಾರ್ಯಕ್ರಮನ ಯಾರು ಆಯೋಜಿಸಿದಿರಿ, ಯಾರು ಆಲೋಚನೆ ಮಾಡಿದಿರಿ, ಮೊದಲು ಅವ್ರಿಗೆ ವಂದನೆಗಳು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಒಳ್ಳೆ ಆಲೋಚನೆ, ಒಂದು ಒಳ್ಳೆ ಭಾವನೆ, ಅದು ಚಿಕ್ಕದಾಗಿ ಶುರುವಾಗಿ ಹೇಗೆ ಹಳ್ಳ, ನಂತರ ನದಿ, ನಂತರ ಸಮುದ್ರ ಹೇಗೆ ಸೇರುತ್ತೋ ಹಂಗೆಲ್ಲರ ಭಾವನೆಗಳು ಸೇರಿ ಇವತ್ತು ಈ ಕಾರ್ಯಕ್ರಮ ಸೃಷ್ಟಿಯಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, 91 90 91 ಅಂತ ಪದೇ ಪದೇ ಹೇಳ್ತಾ ಇದ್ರು. ನೀವು ಹೇಳಿದ್ರೆ ನಾವು ಇರ್ಬೇಕ ಬೇಡಪ್ಪ ಇಲ್ಲಿ, ಮತ್ತೆ ಬೇರೆ ಸಾಲಿನವರು ವಿದ್ಯಾರ್ಥಿಗಳು. ಆದ್ರೂ 90 91 ಸಾಲಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಕಾರ್ಯಕ್ರಮದ ಆಯೋಜನೆಗಾಗಿ ಮತ್ತೊಮ್ಮೆ ವಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಅಚ್ಚುಕಟ್ಟಾಗಿ, ಸ್ವಲ್ಪ ಸಮಯ ವಿಳಂಬ ಆಗಿರ್ಬೋದು, ಅದಕ್ಕೆ ಅಭ್ಯಂತರ ಇಲ್ಲ, ಯಾರಿಗೂ ಅವಸರ ಇಲ್ಲ. ವೇದಿಕೆ ಮೇಲಿರೋ ಗಣ್ಯರಿಗೆ ಯಾರು ಮಾತಾಡಿ ಹೋಗೋರಿಲ್ಲ, ಎಲ್ಲರ ಮಾತು ಕೇಳೋರಿದ್ದಾರೆ. ನೀವು ಆರಾಮಾಗಿರ್ರಿ, ಏನು ತೊಂದರೆ ಇಲ್ಲ. ಎಲ್ಲರೂ ಸಂತೋಷ ಪಡಕ್ಕೆ ಸೇರಿರೋದ್ರಿಂದ ಸಂತೋಷ ಪಡೋಣ, ಏನು ಅಭ್ಯಂತರ ಇಲ್ಲ. ನಾನು 87 88ನೇ ಸಾಲಿಗೆ ಅಕ್ಟೋಬರಿಂದ ಬಂದ. ನಾನು ಆಕ್ಚುಲಿ ನಾನು ಹೈಸ್ಕೂಲ್ನ ನಮ್ಮ MRB ಮೇಡಮ್ ಅವ್ರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಲ್ಲಿ ನಾನು ಜನತಾ ಪ್ರೌಢಶಾಲೆ ಅಂತ ಅಲ್ಲಿ ಓದಿದ್ದು 8 9. ಅಲ್ಲಿ ನಮ್ಮ ಮಾವ ಇದ್ರು ಅಂಬಿಕಾನಗರದಲ್ಲಿ. 8 9 ಅಲ್ಲಿ ಓದಿದ್ದು. ನಂತರ ಅಕ್ಟೋಬರಿಂದ ನಾನು ಕಾರಿಗನೂರು ಕತ್ತಲಗೆರೆ ಶಾಲೆ, ಬಟ್ ಕಟ್ಟಡ ಅಲ್ಲಿದ್ದು ಕತ್ತಲಗೆರೆಯಲ್ಲಿ, ಅಲ್ಲಿ ನಾನು 4 ತಿಂಗಳು ಹೈಸ್ಕೂಲನ್ನು ಓದಿದ್ದು. ನಾನು ಖಂಡಿತ ಈ ವೇದಿಕೆಗೋಸ್ಕರ ಮಾತಾಡ್ತಾ ಇಲ್ಲ. 4 ತಿಂಗಳಲ್ಲಿ ನನಗೆ ಈ ಶಿಕ್ಷಕರು 3 ವರ್ಷದ ಶಿಕ್ಷಣ ಕೊಟ್ಟಿದ್ದಾರೆ. 4 ತಿಂಗಳಲ್ಲಿ ನಾನು 8 9 10 3 ಅರ್ಥ ಮಾಡಿಕೊಂಡು SSLCಯಲ್ಲಿ 2nd ಕ್ಲಾಸ್ ಪಾಸ್ ಆಗ್ಲಿಕ್ಕೆ ಸಾಧ್ಯತೆ ಆಯ್ತು ಎಲ್ಲ ಶಿಕ್ಷಕರ ಕಾರಣದಿಂದ. ವಿಶೇಷವಾಗಿ GS ಮತ್ತೆ PH ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಹಲವಾರು ವಿಚಾರಗಳಿಗೆ ಅವ್ರನ್ನ ನೆನಪು ಮಾಡ್ಕೋಬಹುದು, ಮಾಡ್ಕೋಬಹುದು. GS ಅವರು ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಶಿಕ್ಷಕರಾಗಿದ್ದರಿಂದ ನನಗೆ ಈ ಬೋರ್ಡ್ ಅಲ್ಲಿ ಬರೆದ್ರೆ ಚಿಕ್ಕ ಅಕ್ಷರ ಕಾಣಿಸೋದಿಲ್ಲ. ಬೋರ್ಡ್ ಮೇಲೆ ಒಂದ್ಸಲ ಲೆಕ್ಕ ಬರೆದು ಬಂದು ನನಗೆ ಬರೆದು ಲೆಕ್ಕ ಬರೆದು ಕೊಡೋರು. ಅವ್ರು ಬೋರ್ಡ್ ಮೇಲೆ ಬರೆದು ನೆಕ್ಸ್ಟ್ ನನಗೆ ಬರೆದು ಕೊಡೋರು ಈ ಲೆಕ್ಕನ. ಅವ್ರು ಲೆಕ್ಕ ಬರೆದು ಕೊಟ್ಟದ್ದು ಎಷ್ಟು ನನಗೆ ಅವ್ರು ಕಲಿಸಿದ ಲೆಕ್ಕ ಯಾವ ಮಟ್ಟಕ್ಕಾಯ್ತು ಅಂದ್ರೆ 58 ಮಾರ್ಕ್ಸ್ ತಗೊಳ್ಳಿಕ್ಕೆ ಸಾಧ್ಯತೆ ಆಯ್ತು ನಾನು SSLCಯಲ್ಲಿ. ಹಾಗಾಗಿ GST ಅವರಿಗೆ ಎಲ್ಲ ಮುಖ್ಯೋಪಾಧ್ಯಾಯರಾಗಿಯೂ ಸರಿ, ಮತ್ತೆ ನನಗೂ ಕೂಡ ಹೆಚ್ಚು ಕಾಳಜಿ ತೋರಿಸಿರೋದ್ರಿಂದ GST ಅವರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ವಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಿರೂಪಕಿ ಸಹೋದರಿ ಹೇಳ್ತಾ ಇದ್ರು ಕಾರಿಗನೂರು ಕತ್ತಲಗೆರೆ ಪ್ರೌಢಶಾಲೆ ಹೇಗೆ ಜಾರಿಗೊಳ್ತು ಅಂತ. ಅವರೇ ಪ್ರಮುಖ ಪಾತ್ರ, ಮತ್ತೆ ಕುಂಬಾರ್ ಜಯಪ್ ಮೇಷ್ಟ್ರು, ಮತ್ತೆ ಈ ರವಿ ಇದ್ದಾರಲ್ಲ, ರವಿಯವ್ರ ತಂದೆ, ಎಲ್ಲರ ಸಹಕಾರದಿಂದ ಅವತ್ತು ಕಾರಿಗನೂರಿನವರು ಸರ್ಕಾರದಲ್ಲಿದ್ರು, ಕತ್ತಲಗೆರೆಯವರು ಶಾಲೆ ಕೇಳಿದ್ರು. ಸರ್ಕಾರದಲ್ಲಿದ್ದು ಕಾರಿಗನೂರಿನವರು, ಕೇಳಿದ್ದು ಶಾಲೆ ಕತ್ತಲಗೆರೆಯವರು. ಬಟ್ ಶಾಲೆ ಮಂಜೂರಾಗಿದ್ದು ಕಾರಿಗನೂರು ಕತ್ತಲಗೆರೆ ಪ್ರೌಢಶಾಲೆ. ಕತ್ತಲಗೆರೆಯಲ್ಲೇ ಶಾಲೆ ಸ್ಥಾಪಿತ ಆದ್ರೂ ಅದ್ರ ಹೆಸರು ಕಾರಿಗನೂರು ಕತ್ತಲಗೆರೆ ಶಾಲೆ. ಈಗ ಎಲ್ಲ ಜಮೀನುಗಳು ನಮ್ದೆ, ಕಾರಿಗನೂರ್ದು ಎಲ್ಲ ಜಮೀನುಗಳು. ಈ ಜಮೀನುಗಳು ಕಟ್ಟಡ
ಸ್ಥಾಪಿತವಾಗಿದ್ರು ಇದು ಕಾರ್ಯನೂರು ಕತ್ಲಗೆರೆ ಶಾಲೆನೆ. ಕತ್ಲಗೆರೆ ಸಣ್ಣದಕ್ಕೂ ಬಂದ್ಬಿಡ್ತಾರೆ ಅಂತ ಬಹುಶಃ ಇವರೆಲ್ಲ ಹೆದರಿಕೆ ಅಂತ ಬಂದಿರ್ತಾರೆ. ಕಾರ್ಯನೂರು ಕತ್ಲಗೆರೆ ಶಾಲೆಗೆ ಬರ್ಬೇಕಾದ್ರೆ ಸ್ವಲ್ಪ ಭಯದಿಂದನೇ ಬಂದಿರ್ತಾರೆ. ಬಹಳ ಕಣಿಗೆ ಹಿಂಗೆಲ್ಲ ಹೊಡೆದಾಡೋರು ಅಲ್ಲ, ನಾವು ಹೊಡೆದಾಡರೆ ಅಣ್ತಮ್ಗಳೆಲ್ಲ ಹೊಡೆದಾಟ ಪ್ರೀತಿ ಎಲ್ಲ ಇದ್ದೇ ಇರ್ತೈತಿ. ಆದ್ರೆ ನಾವ್ ಎಂದು ಕಾರ್ಯನೂರಾಗ್ಲಿ ಕತ್ಲಗೆರೆರಾಗ್ಲಿ ಸರ್ಕಾರಿ ಸೇವೆಯರಿಗೆ ಎಂದು ತೊಂದರೆ ಮಾಡಿಲ್ಲ. ನಾವು ಕತ್ಲಗೆರೆಗಿರ್ಬೋದು ಕಾರ್ಯನೂರಾಗಿರ್ಬೋದು. ಬಹುಶಃ ಆ ಒಂದು ಅದ್ರ ಭಾಗವಾಗಿ ನೀವು ಸುಮಾರು ವರ್ಷಗಳಲ್ಲಿ ಕಾರ್ಯನಿರ್ವಹಿಸಕ್ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಸುಮಾರು ಆಗಿನ ತಂಡ ಸುಮಾರು ವರ್ಷಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅಂದ್ರೆ ಕಾರ್ಯನೂರು ಮತ್ತು ಕತ್ಲಗೆರೆ ಎಲ್ಲಾ ಪೋಷಕರು ಮತ್ತೆ ನಮ್ಮ ವಿದ್ಯಾರ್ಥಿಗಳ ಸಹಕಾರದಿಂದ ಅವರು ಅಷ್ಟು ವರ್ಷ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯತೆ. ನಮಗೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ನಮ್ಮ ಸ್ವತಂತ್ರ ಮಹನೀಯರು, ಸ್ವತಂತ್ರ ಹೋರಾಟಕ್ಕೆ ಏನೆಲ್ಲ ಮಹನೀಯರಿದ್ರು ಅವರೆಲ್ಲ ಕೂತು ಈ ದೇಶ ಹೆಂಗ್ ಮುಂದುವರಿಬೇಕು, ಯಾವ್ದಕ್ಕೆ ಆದ್ಯತೆ ಕೊಡ್ಬೇಕು, ಕೃಷಿಗೆ ಆದ್ಯತೆ ಕೊಡ್ಬೇಕು, ಕೈಗಾರಿಕೆಗೆ ಆದ್ಯತೆ ಕೊಡ್ಬೇಕು ಅಂತೆಲ್ಲ ಚರ್ಚೆ ಮಾಡ್ತಾ ಇದ್ರಂತ. ಅವಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೇಳಿದ್ರಂತ, ನಮ್ಮ ದೇಶಕ್ಕೆ ಅತ್ಯಂತ ಅಗತ್ಯ ಇರೋದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗ್ಬೇಕಿದೆ. ಅಂದ್ರೆ ಕನ್ನಡದಲ್ಲಿ ಬಹುಶಃ ಅದು ಗುಣಾತ್ಮಕ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇದ್ರಂತೆ. ಬಹುಶಃ ಗುಣಾತ್ಮಕ ಸಮಾಜನ ನಿರ್ಮಾಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸೋದು ಮೊದಲು ಕುಟುಂಬ, ಎರಡನೇದು ಶಿಕ್ಷಣ. ಹಾಗಾಗಿ ಇಷ್ಟು ಜನ ಸೇರಿದೀವಿ ಅಂದ್ರೆ ಇದೊಂದು ಗುಣಾತ್ಮಕ ಬೆಳವಣಿಗೆ. ಈ ಗುಣಾತ್ಮಕ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲರಿಗೂ ವಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣದಲ್ಲಿ ಅಷ್ಟು ಪ್ರಮುಖ ಪಾತ್ರ ಇರೋದ್ರಿಂದ. ಆದ್ರೆ ಹೈಸ್ಕೂಲ್ ಟೀಚರ್ಸ್ ನಮಗೆ ನೆನಪಿದ್ದಾರೆ ಅಂದ್ರೆ, ಪ್ರೌಢಶಾಲೆಯ ಶಿಕ್ಷಕರು ನಮಗೆ ನೆನಪಿದ್ದಾರೆ ಅಂದ್ರೆ ನಾವು ಪ್ರೈಮರಿ ಸ್ಕೂಲ್ ಟೀಚರ್ಸ್ ನೆನಪು ಮಾಡ್ಕೋಬೇಕಾಗತ್ತೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ನಮಗೆ ಸರಿಯಾಗಿ ಪಾಠ ಕಲಿಸಿದ್ಕೆ ಹೈಸ್ಕೂಲ್ ಟೀಚರ್ಸ್ ಪಾಠ ನಮ್ಗೆ ಅರ್ಥ ಆಗೋದು. ಹೈಸ್ಕೂಲ್ ಟೀಚರ್ಸ್ ಸರಿಯಾಗಿ ಕಲಿಸಿದಾಗ ನಮಗೆ ಕಾಲೇಜಿನಲ್ಲಿ ಕಲಿಸಿರೋ ಪಾಠ ಅರ್ಥ ಆಗೋದು. ಕಾಲೇಜಿನಲ್ಲಿ ಕಲಿಸಿದಾಗ ನಾವು ಉನ್ನತ ವ್ಯಾಸಂಗಕ್ಕೆ ಹೋದಾಗೆ ಇಂದಿನ ಸಂದರ್ಭದಲ್ಲಿ ನಮ್ಗೆ ಯಾರು ನಮ್ಮ ಪಾಠ ಕಲಿಸಿರ್ತಾರೆ, ಪ್ರೈಮರಿ ಸ್ಕೂಲ್ನಲ್ಲಿ ಇರ್ಬೋದು, ನಾವು ಇನ್ನು ಅಂಗನವಾಡಿಗೆ ಹೋಗಿರೋರಂತೂ ಅಲ್ಲ. ನಾವು ಆ ಸಂದರ್ಭದಲ್ಲಿ ಪ್ರೈಮರಿ ಸ್ಕೂಲಿನ ಟೀಚರ್ಸ್ ಕೂಡ ಇವತ್ತು ಈ ಗುರುವಂದನೆಗೆ ಅರ್ಹರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕರ ದಿನಾಚರಣೆಯಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ, ಶಿಕ್ಷಕರ ಸಮಸ್ಯೆಗಳ ಬಗ್ಗೆ, ಸರ್ಕಾರದ ವಿಚಾರಗಳ ಬಗ್ಗೆ. ನಾನು ಅವಾಗ ಶಿಕ್ಷಕರ ದಿನಾಚರಣೆಯಲ್ಲಿ ಹೇಳ್ತಾ ಇರ್ತೀನಿ, ಈ ಸರಸ್ವತಿ ಮತ್ತು ಲಕ್ಷ್ಮಿ ಎರಡನ್ನು ನೋಡ್ಬೇಕಾದ್ರೆ ಸರಸ್ವತಿಯ ಆಶೀರ್ವಾದ ಜಾಸ್ತಿ ಆದಾಗ ಲಕ್ಷ್ಮಿ ಕಡೆ ಗಮನ ಕೊಡೋದಿಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಕುಟುಂಬಕ್ಕೂ ಒಬ್ಬ ಶಿಕ್ಷಕರ ಕುಟುಂಬದ ವಾತಾವರಣಕ್ಕೂ ಅಥವಾ ಯಾವುದೋ ಒಂದು ಡಿ ಗ್ರೂಪಿನ ವಾತಾವರಣಕ್ಕೂ ಗಮನಿಸಿದ್ರೆ ಶಿಕ್ಷಕರ ಕುಟುಂಬ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ಅದಕ್ಕೆ ಶಿಕ್ಷಕರಿಗೆ ಹೇಳ್ತಾ ಇರ್ತೀನಿ, ನಿಮ್ಮ ಕಾರ್ಯ ಏನಿದೆ ನಿಮ್ಮದನ್ನ ಆರ್ಥಿಕವಾಗಿ ಅಳೆಯುವಂಥದ್ದಲ್ಲ ಕಾರ್ಯ ನಿಮ್ದು. ನಿಮ್ಮ ಕಾರ್ಯನ ಆರ್ಥಿಕವಾಗಿ ಅಳೆಯುವಂಥದ್ದಲ್ಲ, ನಿಮ್ಮ ಕಾರ್ಯನ ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅಥವಾ ಗುಣಾತ್ಮಕವಾಗಿ ಅಳೆಯುವಂಥ ಕಾರ್ಯ. ಹಾಗಾಗಿ ನಾವು ಸಾಮಾನ್ಯವಾಗಿ ನಾವು ಸಕ್ಸಸ್ಫುಲ್ ಅಂತ ಏನ್ ಅನ್ಕೊಳ್ತೀವಿ, ಯಶಸ್ವಿ ಆದರು ಅಂತ ಏನ್ ಅನ್ಕೊಳ್ತೀವಿ, ನಾವು ಫಸ್ಟ್ ನೆನ್ಪು ಮಾಡ್ಕೊಳ್ಳೋದು ತಂದೆ ತಾಯಿನ, ನೆಕ್ಸ್ಟ್ ನಾವು ನೆನ್ಪು ಮಾಡ್ಕೊಳ್ಳೋದು ಶಿಕ್ಷಕರನ್ನ ಅಲ್ವಾ. ನಾವು ಸಕ್ಸಸ್ಫುಲ್ ಅನ್ಕೊಂಡ್ರೆ ನೆನ್ಪು ಮಾಡ್ಕೊಳ್ಳೋದು ತಂದೆ ತಾಯಿನ, ನೆಕ್ಸ್ಟ್ ಶಿಕ್ಷಕರನ್ನ. ಬಹುಶಃ ಯಾರಾದ್ರೂ ತಂದೆ ತಾಯಿ ಜೊತೆ ನೆನಪಿಗೆ ನಾವು ಕೃತಜ್ಞತೆಯಿಂದ ನೆನ್ಸ್ಕೊಳ್ಳಬಹುದು. ಆ ದೃಷ್ಟಿಯಲ್ಲಿ ನೀವು ಶಿಕ್ಷಕರ ದಿನಾಚರಣೆಯಲ್ಲಿ ಹೇಳ್ತಾ ಇರ್ತೀನಿ, ನೀವು ಆರ್ಥಿಕವಾಗಿ ನೀವು ಗಮನಿಸೋದಲ್ಲ, ನಿಮ್ಮ ಕಾರ್ಯ ಬೆಲೆನೇ ಕಟ್ಟಕ್ಕಾಗಲ್ಲ. ಆ ದೃಷ್ಟಿಯಲ್ಲಿ ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಶಿಕ್ಷಕರು ಏನಿದ್ದಾರೆ, ಇವತ್ತಿಷ್ಟು ಜನ ಫೋನಲ್ಲಿ ಸೇರಿರೋದು, ಕರೆಂಟಿನ ಸಮಸ್ಯೆ, ಅವ್ರದೇ ನೀರಿನ ಸಮಸ್ಯೆ, ಅವ್ರದೇ ಯಾವ್ದೋ ಒಂದು ಬೆಲೆ ಸಮಸ್ಯೆ ಅಂದ್ರೆ ಅಷ್ಟು ಜನರು ಸೇರೋದಿಲ್ಲ. ನೀವೆಲ್ಲ ನಮ್ಮ ಗುರುಗಳಿಗೆ ಹೇಳೋದಕ್ಕೆ ಇಷ್ಟಪಡೋದು ಅಂದ್ರೆ, ಒಂದು ರಾಜಕೀಯ ಪಕ್ಷ ಸಮಾರಂಭ ಅಂದ್ರೂ ಜನರು ಸೇರೋದಷ್ಟು ಸುಲಭ ಇಲ್ಲ, ಅಥವಾ ಹೋರಾಟಗಳು ಅಂದ್ರೂ ಸೇರೋದಿಲ್ಲ. ಗುರು ವಂದನಕ್ಕೆಲ್ಲರೂ ವಾಲಂಟಿಯರ್ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ನಿಮ್ಮ ಮೇಲಿರುವಂತ ಭಕ್ತಿ ಮತ್ತು ಪ್ರೀತಿ ಅನ್ನೋದನ್ನ ನಾನು ಗ್ರಹಿಸ್ಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮಲ್ಲಿ ದೇವರು ಧರ್ಮದ ವಿಷಯದಾಗ ವಾಲಂಟಿಯರ್ ಆಗಿರ್ತಾರೆ. ದೇವರು ಧರ್ಮದ ವಿಷಯದಲ್ಲಿ ಬಹುಶಃ ದೇವರು ಧರ್ಮ ಬಿಟ್ರೆ ಶಿಕ್ಷಕರ ವಿಷಯದಲ್ಲಿ ಏನೋ ಇದು ವಾಲಂಟಿಯರ್ನೆಸ್ ಇರೋದು ಅಂತ ನಾನು ಅನ್ಕೊಳ್ತೇನೆ ಬಂಧುಗಳೇ. ಈಗೆಲ್ಲ 90-91 ಸಾಲಿನವ್ರು ಮಾಡಿರೋ ಕಾರ್ಯ ನೋಡಿ ನಾವು ಮಾಡ್ಬೇಕಿತ್ತು ಅಂತ ಅನೇಕ ಸಾದಾದ ವಂದನೆ ಅಂದ್ರೆ ಅದು ಇವ್ರು ಇಂಥ ಶಿಕ್ಷಕರಿಂದ ಕಲಿಯಲ್ಪಟ್ಟರು, ಇಂಥ ಶಿಕ್ಷಕರಿಂದ ಬೋಧನೆಗೊಳಪಟ್ಟರು ಅನ್ನೋ ಈ ಹುಡುಗರು ಅಥವಾ ಈ ಜನ ಆ ಕಾಲದ ಶಿಕ್ಷಕರು. ಆ ಶಿಕ್ಷಕರು ನಮಗಿಲ್ಲಲ್ಲಪ್ಪ ಅಂತ ಆ ಕೊರತೆನ ಭಾವಿಸಿದ್ರೆ ಅದು ಖಂಡಿತ ಹಂಗಂತ ಈಗಿನ ಶಿಕ್ಷಕರು ನಾನು ಅವ್ರನ್ನ ಅಲುಗಡಿತಾ ಇಲ್ಲ. ಆ ದೃಷ್ಟಿಯಲ್ಲಿ ನಾವು ಸಾಮಾನ್ಯವಾಗಿ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆಯಲ್ಲಿ
ಶಿಕ್ಷಕನ ಪಾತ್ರ ಅದಾರ. ಮಕ್ಕಳನ್ನ ಯಶಸ್ಸನ್ನ ಹೆಂಗೆ ಸಂತೋಷ ಪಡ್ತಾರ ಹಂಗೆ ಸಂತೋಷ ಪಡ್ತಾ ಇದ್ದಾರೆ. ಒಂದು ಒಳ್ಳೆ ಕಾರ್ಯಕ್ರಮ, ಯಾಕೆ ಸ್ವಲ್ಪ ಮೋಡನೂ ಆಯಿತು. ಇಲ್ಲಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು ಪ್ರೀತಿ ಗೌರವದಿಂದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಷ್ಟೊಂದು ಜನರ ಜೊತೆ ಭಾವನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿಕ್ರಮ್ ಇವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕಾಗಿ ಎಲ್ಲ ಪೂಜ್ಯ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ನನ್ನ ಪಾದಾಭಿವಂದನೆಗಳು ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳಿಗೂ ನನ್ನ ನಮಸ್ಕಾರಗಳು ಮತ್ತು ನನ್ನ ಸಹಪಾಠಿಗಳು ಹಾಗೂ ನನ್ನ ಹಿರಿಯ ಹಾಗೂ ಕಿರಿಯ ಸಹೋದರ ಸಹೋದರಿಯರಿಗೂ ನನ್ನ ಶುಭಾಶಯಗಳು. ನಾನು ಡಾಕ್ಟರ್ ವಿಕ್ರಮ್ ಅಂತ ಈ ಶಾಲೆಯ 991ನೇ ಸಾಲಿನ ವಿದ್ಯಾರ್ಥಿ ಹಾಗೂ ಈಗ ನಾನು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದ ಒಂದು ಪ್ರೈವೇಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಅನುಭವ ಮತ್ತು ಅನಿಸಿಕೆ ಈ ಶಾಲೆಯಲ್ಲಿ ಓದುವ ಕಾಲದಲ್ಲಿ ಅಂದರೆ ಆವಾಗ ಇದ್ದಂಥ ವಾತಾವರಣ ನಮ್ಮ ಯೇಸು ಪಟೇಲ್ ಅಣ್ಣವರು ಹೇಳಿದರು ಹಾಗೆ ಒಂದು ಸುರಕ್ಷಿತ ವಾತಾವರಣವನ್ನು ನಮ್ಮ ಎಲ್ಲ ಟೀಚರ್ಸು ನಮಗೆ ಕಲ್ಪಿಸಿದ್ರು. ಸೊ ಅವರೆಲ್ಲರೂ ಕೂಡ ನಮ್ಮನ್ನು ಮಕ್ಕಳ ಥರನೇ ನೋಡ್ತಿದ್ರು. ಯಾವಾಗಲೂ ಅವರು ನಮ್ಮನ್ನು ಮಾತಾಡ್ಸಿದ್ದೆ ಮಕ್ಕಳ ಥರನೇ. ಅಷ್ಟು ಫ್ರೀಡಮ್ ಇರ್ತಿತ್ತು, ನಮಗೆ ಸ್ವಾತಂತ್ರ್ಯ ಇರ್ತಿತ್ತು. ಏನೇ ಕೇಳಬೇಕು ಅಂದರೂ ಫ್ರೀಯಾಗಿ ಹೋಗಿ ನಾವು ಕೇಳ್ತಿದ್ವಿ ಟೀಚರ್ಸನ್ನು. ಯಾವುದೇ ಭಯ ಇರ್ತಿರಲಿಲ್ಲ, ಆತಂಕ ಇರ್ತಿರಲಿಲ್ಲ, ಅಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಿದ್ರು. ಮತ್ತು ನಮ್ಮನ್ನು ಕಲಿಯುವಿಕೆ ಕಡೆ ಅವರು ಪ್ರಚೋದಿಸ್ತಿದ್ದ ಇದ್ದ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಅವಾಗಿನ ಕಾಲಕ್ಕೆ ಅದು ತುಂಬ ವಿಶೇಷ ಅಂತ ಹೇಳ್ಕೊಂಡು ಅನಿಸುತ್ತೆ. ಯಾರು ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ ಏನಾದರೂ ಯಾರು ಫಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅವರಿಗೆ ಬೋರ್ಡ್ ಮೇಲೆ ಮಾಡಲಿಕ್ಕೆ ಅವಕಾಶ ಕೊಡೋದು, ಅದಕ್ಕೆ ನಾವೆಲ್ಲ ಕಾಂಪೀಟ್ ಮಾಡ್ತಿದ್ವಿ. ಸೊ ಆ ಥರ ಎಲ್ಲ ಪ್ರಚೋದಿಸ್ತಿದ್ರು. ಮತ್ತು ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ಕೆ ಸಿ ಶಿವಶಂಕರ್ ಸರ್ ಅವರಂತೂ ನಮ್ಮನ್ನು ಮಾತಾಡಿಸ್ತಿದ್ದು ಅಪ್ಪಾಜಿ ಅಪ್ಪಣಿ ಅಂತಾನೆ. ಸೊ ಇವತ್ತಿಗೂ ಕೂಡ ಒಂದು ಮಾತು ಹೇಳ್ತಾರೆ, ನಾಡಿಗೆ ಒಡೆಯಾದರೂ ತಾಯಿಗೆ ಮಗನೇ ಅಂತ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದಿರ್ಬೋದು, ಇವತ್ತು ಕೂಡ ಅವರು ನಾನು ಫೋನ್ ಮಾಡಿದರೆ, ನಾವು ಯಾರೇ ಫೋನ್ ಮಾಡಿದ್ರು ಕೂಡ ಹೇಗಿದೆಯಾ ಅಪ್ಪಾಜಿ, ಹೇಗಿದೆಯಾ ಅಪ್ಪಣಿ ಅಂತಲೇ ಮಾತಾಡ್ಸೋದು. ಇವತ್ತಿಗೂ ಕೂಡ ನಾವು ಅವ್ರ ಪಾಲಿಗೆ ಮಕ್ಕಳೇನೆ ಅಂತ ಒಳ್ಳೆ ಬಾಂಧವ್ಯ, ಒಳ್ಳೆ ಸಂಬಂಧ ನಮ್ಮ ಜೊತೆ ನಮ್ಮ ಎಲ್ಲ ಶಿಕ್ಷಕರು ಹೊಂದಿದ್ರು. ಶಿಕ್ಷಕರು ಅನ್ನೋದಕ್ಕಿಂತ ಅವ್ರನ್ನ ಗುರುಗಳು ಅಂತಲೇ ಕರಿಬೇಕು. ಯಾಕೆಂದರೆ ಸಂಸ್ಕೃತದಲ್ಲಿ ಗುರು ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಇದೆ, ಶಿಕ್ಷಕ ಅನ್ನೋ ಪದಕ್ಕೆ ಬೇರೆ ಅರ್ಥನೇ ಇದೆ. ಶಿಕ್ಷಕ ಅಥವಾ ಉಪಾಧ್ಯಾಯ ಅಂದರೆ ಜಸ್ಟ್ ಒಂದು ಇನ್ಫಾರ್ಮೇಷನನ್ನು ನಮ್ಮಿಂದ ಇನ್ನೊಬ್ಬರಿಗೆ ಪಾಸ್ ಮಾಡೋವಂಥದ್ದು. ಗುರು ಅಂದರೆ ಯಾವಾಗ ನಮ್ಮ ಅಂತಶ್ಚೇತನವನ್ನು ಅಥವಾ ಅಂತರಾತ್ಮವನ್ನು ಜಾಗೃತಗೊಳಿಸಿ ನಾವು ಸ್ವತಃ ಯೋಚನೆ ಮಾಡಿ ಅವ್ರು ಏನು ಹೇಳ್ಕೊಡ್ತಾರೆ ಅದರ ವಿವಿಧ ಮುಖಗಳನ್ನು ಒಂದು ಕ್ರಿಯಾತ್ಮಕವಾಗಿ ಆಲೋಚಿಸಿ ಅದನ್ನು ಕಲಿಯುವಂಥ ಒಂದು ಶಕ್ತಿಯನ್ನು ನಮ್ಮಲ್ಲಿ ಬೆಳೆಸಿದಂಥವ್ರು ನಮ್ಮ ಗುರುಗಳು. ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆಸೋವಂಥವ್ರು ಗುರುಗಳು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಸಂಸ್ಕೃತದಲ್ಲಿ ಶ್ಲೋಕ ಕೂಡ ಇದೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಗುರವೇ ನಮಃ ಅಂತ. ಅಂದರೆ ಅಜ್ಞಾನ ಎನ್ನುವ ತಿಮಿರ ಅಂದರೆ ಅಂಧಕಾರ, ಒಂದು ಅಂಧತ್ವ. ಅಜ್ಞಾನ ಅನ್ನೋದು ಒಂದು ಕಾಯಿಲೆ ಇದ್ದಂಗೆ ಅಂತ. ಸೊ ಆ ಕಾಯಿಲೆಗೆ ಚಿಕಿತ್ಸೆ ಏನು? ಅಂಜನ ಅನ್ನೋದು ಒಂದು ಚಿಕಿತ್ಸೆ, ಕಣ್ಣಿಗೆ ಮಾಡುವಂಥದ್ದು. ಸೊ ಈ ಚಿಕಿತ್ಸಕರು ಅಥವಾ ನಮ್ಮ ಗುರುಗಳು ಆ ಥರ ಅಂಜನ ಶಲಾಕ ಅಂದರೆ ಆ ಅಂಜನವನ್ನು, ಔಷಧಿಯನ್ನು, ಈ ತಿಮಿರ ಅಥವಾ ಇದು ಅಜ್ಞಾನ ಎನ್ನುವಂಥ ಅಂಧಕಾರವನ್ನು ಅಥವಾ ಅಂಧತ್ವವನ್ನು ವಾಸಿ ಮಾಡಲಿಕ್ಕೆ ಇರುವಂತಹ ಔಷಧಿಯನ್ನು ಹಚ್ಚೋದಕ್ಕಿರುವಂಥ ಒಂದು ಶಲಾಕ ಅಂತ. ಸೊ ಆ ರೀತಿ ಮಾಡಿ ಚಕ್ಷುರುನ್ಮೀಲಿತಸೆ ನಮ್ಮ ಕಣ್ಣನ್ನು ತೆರೆಸುವಂಥವ್ರು ಅಂಥ ಗುರುಗಳು ಇವರೆಲ್ಲ. ಸೊ ಇವತ್ತಿನ ದಿವಸ ಇವರು ನಮ್ಮ ಅವ್ರ ಮಕ್ಕಳ ರೀತಿ ಟ್ರೀಟ್ ಮಾಡಿದ್ರಿಂದ ನಮಗೆ ಅದೇ ಸಂಸ್ಕಾರ ಬಂದಿದೆ. ಇವತ್ತು ನಾನು ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು ಕೂಡ ಇವತ್ತು ನಮ್ಮ ಮಕ್ಕಳು, ನಾನು ನನ್ನ ಮಕ್ಕಳು ಅಂತಲೇ ಕರಿತೀನಿ ಅವ್ರನ್ನ, ನನ್ನ ಸ್ಟೂಡೆಂಟ್ಸ್ ಅನ್ನೋದಕ್ಕಿಂತ ಅವರು ನಮ್ಮಲ್ಲಿ ಅವರ ಪೇರೆಂಟ್ಸನ್ನು ಕಾಣ್ತಿದ್ದಾರೆ ಅಂದರೆ ಅದಕ್ಕೆ ಇಲ್ಲ ನಮ್ಮ ಗುರುಗಳೇ ಕಾರಣ. ಸೊ ಅವರಿಗೆ ನಾವು ಜೀವನ ಪರ್ಯಂತ ಋಣಿಗಳಾಗಿರ್ತೀವಿ ಮತ್ತು ಅವ್ರನ್ನ ಯಾವತ್ತೂ ಸ್ಮರಿಸ್ತಿರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಗುರು ಹಿರಿಯರಿಗೂ ನನ್ನ ಆತ್ಮೀಯ ಪ್ರಣಾಮಗಳು. ಇವತ್ತು ನನ್ನ ಅನಿಸಿಕೆ ಏನಪ್ಪ ಅಂದರೆ, ನಮ್ಮ ಸ್ನೇಹಿತರ ವಿಕ್ರಮ್ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಈಗ ಇವರು ಎಲ್ಲ 2 ನಿಮಿಷ ಅಂತ ಹೇಳಿದ್ದಾರೆ. ನಾ ಏನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ನಾಯಕರಾದಂಥ ರವಿ ಸರ್ ಮತ್ತು ತೇಜಸ್ವಿ ಪಾಟೀಲ್ ಸರ್ ಎಲ್ಲ ಹೇಳಿಬಿಟ್ಟಿದ್ದಾರೆ. ಈಗ ನನಗೇನಪ್ಪ ಅಂದರೆ ಒಂದು ಫೋನ್ ಬಂತು, ಅಲ್ಲಮ್ಮ ಪ್ರಭು ಫೋನ್ ಮಾಡಿದ. ಸಂಜೆ 8 ಗಂಟೆ ಆಗಿತ್ತು ರಾತ್ರಿ. ನಾನು ಕರಿಭಾಷೆ ಅದೇನಂತ ನನಗೆ ಗೊತ್ತಾಗಲಿಲ್ಲ ಧ್ವನಿ. ಅಲ್ಲಮ್ಮ ಪ್ರಭು ಅಂದ ತಕ್ಷಣ ನಾನು ಫ್ಲಾಶ್ ಬ್ಯಾಕ್ ಹೋದೆ. 31 ಇಯರ್ಸ್ ಬ್ಯಾಕ್
ಅಲ್ಲಮ ಪ್ರಬೋಧನೆ ಅವಾಗ ಕೇಳಿದ್ದು ನಾನು 9th ಅವಾಗ ಕೇಳಿದ. ಆಗ ಬೆಳೀತಾ ಬೆಳೀತಾ ಸ್ನೇಹ ಬೆಳೀತು. ಆಗ ಮೀಟಿಂಗ್ ಮಾಡಿದ್ವಿ, ಈ ಥರ ಮುಖಬೇಕಂತ ಮಾಡಿದ್ವಿ. ನನಗೆ ಎಲ್ಲ ಸ್ನೇಹಿತರು ಎಲ್ಲ ಒಟ್ಟಿಗೆ ಸೇರಿದ್ವಿ. ಎಲ್ಲರೂ ಸೇರಿ ಮಾಡೋಣ, ಎಲ್ಲರೂ ಇದು ಮಾಡೋಣ ಅಂತ ಎಲ್ಲರೂ ಸೇರಿ ಈಗ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ. ಇದಕ್ಕಿಂತ ಹೆಚ್ಚಾಗಿ ಇನ್ನೂ ನಾವು ನಮ್ಮ ಶಾಲೆ ನಮಗೇನು ಕೊಟ್ಟಿದೆಯಲ್ಲ, ನಾವು ನಮ್ಮ ಶಾಲೆಗೆ ಏನಾರು ಕೊಡಬೇಕು, ಸಮಾಜಕ್ಕೆ ಕಳಕಳಿ ತೋರಿಸ್ಬೇಕಂತೇಳಿ ಎಲ್ಲರೂ ಸೇರಿ ಒಟ್ಟಿಗೆ ಇದು ಮೀಟಿಂಗ್ ಮಾಡಿದಾಗ ಎಲ್ಲರೂ ನಮ್ಮ ಎಲ್ಲ ಸ್ನೇಹಿತರು ಒಗ್ಗೂಡಿ ಎಲ್ಲರೂ ಮಾಡೋಣ ಅಂತ ಹೇಳಿ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಗುರುವಂದನಾ ಕಾರ್ಯಕ್ರಮ ನಾವೇನು ಇವತ್ತು ಈ ಸ್ಟೇಜಲ್ಲಿ ನಾವಿವತ್ತೇನು ಇಲ್ಲಿದ್ದೀನಿ ಅದಕ್ಕೆಲ್ಲ ಕಾರಣ ನಮ್ಮ ಈ ಗುರು ವೃಂದದವರು. ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮ ತಿಳಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಸ್ನೇಹಿತರು ಎಲ್ಲರಿಗೂ ವಂದನೆ ಇರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ನಾನು ಜಿ ವಿವೇಕ್ ಅಂತ. ಈಗ ದೇಶಿ ಪಟೇಲ್ ಮಾತಾಡಿದ್ರು ಸಹೋದರ, ಅವ್ರ ಬ್ಯಾಚ್ನವರೇ ನಾವೆಲ್ಲ. ತುಂಬ ಅದ್ಭುತವಾಗಿ ಸಮಾರಂಭ ನಡೀತಾ ಇದೆ. ಇದನ್ನು ಆಯೋಜಿಸಿರೋವಂಥ 90-91 ಬ್ಯಾಚ್ನ ಎಲ್ಲ ಹಿರಿಯ ಸಹೋದರ ಸಹೋದರಿಯರಿಗೆ ಅಭಿನಂದಿಸ್ತೀನಿ. ನನ್ನ ಸಹೋದರ ವಿಕ್ರಮ್ ಕೂಡ ಹೇಳಿದ ಹಾಗೆ ನಮ್ಮ ಗುರುಗಳು ಕೊಟ್ಟ ಸಂಸ್ಕಾರ ನಮ್ಮನ್ನು ಇವತ್ತು ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಾ ಇದೆ ಅಂತ ಅನ್ಸುತ್ತೆ. ಇಷ್ಟು ಹೇಳಿ ಒಂದು 88 ಬ್ಯಾಚಲ್ಲಿ ನಾವು ಓದಿರ್ತಕ್ಕಂಥದ್ದು. ವೇದಿಕೆ ಮೇಲೆ ಇರ್ತಕ್ಕಂಥ ಪಟೇಲ್ ಇರ್ಬೋದು, ಅವಾಗ ಹೆಚ್ಚಾಗಿತ್ತು ಅಂತಂದು ಹೆಂಗೆ ಅನಿಸಿಕೆ ವ್ಯಕ್ತಪಡಿಸ್ಬೇಕಂತ ಗೊತ್ತಾಗಲ್ಲ. ಆದರೆ ಟೀಚರ್ಸ್ ಬಗ್ಗೆ ಮಾತ್ರ ಕೆಲವನ್ನ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಫಸ್ಟಿಗೆ ಶಿವಶಂಕರ್ ಸರ್ ಬಗ್ಗೆ ನಾವು ಕತ್ಲಗಿರಿಯಲ್ಲಿ ಗೋಡಮ್ ಇತ್ತು. ಗೋಡಮಲ್ಲಿ 8ನೇ ಕ್ಲಾಸ್ ಕೆಳಗಡೆ ಕೂತ್ಕೊಂಡು ಕಲಿತಾ ಇದ್ದೆ. ಒಮ್ಮೆ 25 ಮಾರ್ಕ್ಸಿಗೆ ಟೆಸ್ಟ್ ಮಾಡಿದ್ರು. ಅವಾಗ ತೆಗೆದಿದ್ದು ನನ್ನ ಮಾರ್ಕ್ಸ್ ಕೇವಲ 4 ಮಾರ್ಕ್ಸ್ ತೆಗೆದಿದ್ದೆ. ಅವಾಗ ಹೊಡೆದಿದ್ರು ನನಗೆ. ಹೆಂಗೆ ಹೊಡೆದಿದ್ರು ಅಂತಂದರೆ ಕೈ ಚಾಟಕ್ಕೆ ಬಂದಿರಬಾರ್ದು, ಹಂಗೆ ಹೊಡೆದಿದ್ರು. ನೆನಪು ನನಗೆ ಈಗಲೂ ಹಾಗೆ ಇದೆ. ಮನೆ ಬಂದು ಹೇಳಿದರೆ ಮನೆಗೂ ಬೈತಾರೆ, ಅದನ್ನೂ ಹೇಳಂಗಿಲ್ಲ. 1000 ರಾತ್ರಿ ಊಟ ಮಾಡಿಸಿದ್ರು, ಬೆಳಗ್ಗೆ ಕೊಬ್ಬರಿನೇ ಹಚ್ಚಿದ್ರು. ಅಂದ್ರೆ ನನಗೆ ಅರಿವಾಗಿದ್ದು ಮಾರ್ಕ್ಸ್ ಅರಿವಾಗಿದ್ದು ಅವ್ರು ಹೊಡೆದ ಮೇಲೆ ಅರಿವಾಗಿದ್ದು. ಅಲ್ಲಿವರೆಗೂ ನನಗೆ ಅದ್ರ ಅರಿವಾಗಿರಲಿಲ್ಲ. ಅಂಕ ಮಾರ್ಕ್ಸ್ ಅಂತಕ್ಕಂಥದ್ದು ನಾವು ಪಡಿಬೇಕು ಅಂತಕ್ಕಂಥ ಅರಿವಾಯಿತು. ಅಲ್ಲಿಂದನೇ ನಾವು ಮುಂದೆ ಹೋಗ್ತಾ ಹೋದ್ವಿ ಅಂತಕ್ಕಂಥದ್ದು. ಎರಡನೇ ನಮ್ಮ PH ಸರ್ ಬಗ್ಗೆ ಹೇಳ್ಬೇಕು ಅಂತಂದರೆ ಅದು ಇಂಗ್ಲೀಷ್ ಅಂತಕ್ಕಂಥದ್ದು ನಮಗೆ ಕಬ್ಬಿಣದ ಕಡಲೆ ಆಗಿತ್ತು. ಅವ್ರು ಏನಾದರೂ ಕ್ಲಾಸಿಗೆ ಬಂದ್ರೆ ನಾನು ಡೆಸ್ಕ್ ಹಿಡ್ಕೊಳ್ತಿದ್ದೆ. ಯಾಕೆ ಅಂತಂದರೆ ಅವ್ರ ಭಯ ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ, ಕೈ ಕಾಲೆಲ್ಲ ನಡುತ್ತಾ ಇದ್ದು. ಹಾಗಾಗಿ ಮಾತಾಡಲಿಕ್ಕೆ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾ ಯಾರಿಗೆ ಹೇಳ್ತಾ ಎಷ್ಟು ಶಿಕ್ಷಕರಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮ. ನನ್ನ ಹೆಸರು ನಾರಾಯಣ ಅಂತ. ನಾನು 1992-93 ಸಾಲಿನ ವಿದ್ಯಾರ್ಥಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಆ 92-93ನೇ ಸಾಲಿನಲ್ಲಿದ್ದಂಥ ಆ ಟೀಮ್ ವರ್ಕ್ ನಾನು ಆ ಸ್ಕೂಲಿಂದ ಹೋದ್ಮೇಲೆ ಈಗ ಆಲ್ಮೋಸ್ಟ್ 31 ವರ್ಷದ ನಂತರ ಮೀಟ್ ಮಾಡ್ತಾ ಇದ್ದೇನೆ ಟೀಚರ್ಸ್ನ. ಎಲ್ಲ ಟೀಚರ್ಸ್ ನಡುವೆ ಅದೇ ಬಾಂಧವ್ಯ, 33 ವರ್ಷದ ಹಿಂದೆ ಇದ್ದಂಥ ಬಾಂಧವ್ಯ ಈಗಲೂ ಕೂಡ ನೋಡಲಿಕ್ಕೆ ಎಲ್ಲ ಟೀಚರ್ಸ್ಗಳು ಸಿಗ್ತಾ ಇದೆ ಅನ್ನೋದು ನಮ್ಮೆಲ್ಲರ ಸೌಭಾಗ್ಯ. ಇದಕ್ಕಿಂತ ಜಾಸ್ತಿ ಸೌಭಾಗ್ಯ ನಮಗೆ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ನನಗನ್ಸೋದು ಈ ಥರದ ವೇದಿಕೆ ನಾವು ನಮ್ಮ ಜೀವಿತ ಕಾಲದಲ್ಲಿ ಇನ್ನೊಂದ್ಸಲ ನೋಡ್ತೀವ ಅಂತ ನನಗೂ ಗೊತ್ತಿಲ್ಲ. ಒಂದೇ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕತ್ಲಗೆರೆಯಲ್ಲೇ ವಾಸ ಇದ್ದಿದ್ದು, 18 ವರ್ಷ ಕತ್ಲಗೆರೆಯಲ್ಲಿ ವಾಸ ಇದ್ದಿದ್ದು. ಒಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ನಾನು ಮುಂದೆ ಓದಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತೀನೋ ಅನ್ನೋಂಥ ಹೆದರಿಕೆ ಇಟ್ಕೊಂಡು ಅಲ್ಲಿಂದ ಈ ಸ್ಕೂಲಿಗೆ ಬರ್ತಾ ಇರಬೇಕಾದ್ರೆ ಒಂದೇ ಒಂದು ಆಶಾಕಿರಣ ಲೈಫಲ್ಲಿ ಏನೂ ಇಲ್ಲ, ಹಿಂದ್ಗಡೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಆದರೆ ಜೀವನ ಕಟ್ಕೋಬೇಕು ಅನ್ನೋ ಒಂದೇ ಒಂದು ಗುರಿ ಮಾತ್ರ ಇದ್ದಂಥ ಒಬ್ಬ ವಿದ್ಯಾರ್ಥಿ ಅಲ್ಲಿಂದ ಬರಬೇಕಾದ್ರೆ ಅವನಿಗೆ ಕನಸು ಈ ಟೀಚರ್ಸ್ ಇಂದ ನನಗೆ ಮುಂದೆ ಲೈಫ್ ಕಟ್ಕೊಳಕ್ ಆಗುತ್ತೋ ಇಲ್ವೋ. ಅದೊಂದು ಕನಸಿಗೆ ನೀವು ನೀರು ಎಳೆದಿದ್ರಿಂದ ಇವತ್ತು ಆ 30 ವರ್ಷದ ನಂತರ ನಾನು ಖಂಡಿತವಾಗಿ ಹೇಳಬಲ್ಲೆ, ಯಾವುದೇ ವಿದ್ಯಾರ್ಥಿ ಈ ಸ್ಕೂಲಿಗೆ ಆ ಕಾಲದಲ್ಲಿ ಬಂದವನು ಕೂಡ ಮನುಷ್ಯನಾಗಿ ಜೀವನ ಮಾಡ್ತಾ ಇದ್ದಾನೆ ಅನ್ನೋದನ್ನ ಹೇಳಲಿಕ್ಕೆ ಖಂಡಿತ ಇಷ್ಟ. ಒಬ್ಬ ಮನುಷ್ಯ ಒಂದು ಹೊತ್ತಿನ ಊಟಕ್ಕೆ ಯೋಚನೆ ಮಾಡುವಂತ ಟೈಮು, ಇಡೀ ಸಂಸಾರ ಕೂಡ ಇವನು ಓದಿ ಏನಾದರೂ ಆಗ್ತಾನ, ಯಾವತ್ತಾದ್ರೂ ನಮಗೆ ನಮ್ಮ ಸಂಸಾರಕ್ಕೆ ತನ್ನ ನೆಲೆನ ಕಲ್ಪಿಸ್ತೀನೋ
ಅದಾದ ನಂತರ ನಾನು ಓದಿ ನಾನು ವಿದೇಶದಲ್ಲಿ 13-14 ವರ್ಷ ಇದ್ದು ಬಂದು ನಾನು ಒಂದು ತಿಳ್ಕೊಂಡಿದ್ದೀನಿ, ನಾವು ಯಾವ ನಮಗೆ ನಮ್ಮ ಸ್ಕೂಲು ಈ ಕಾರಿಂಗನೂರು ಕತ್ಲಗೆರೆ ಸ್ಕೂಲ್ ಅನ್ನೋದೇ ನೆನಪಿಗೆ ಬರುತ್ತೆ ಬಿಟ್ರೆ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಾನು ಯಾವುದೋ ನನ್ನ ಮಗನಿಗೆ ಒಂದು ಸ್ಕೂಲ್ ಕಳಿಸ್ತೀನಿ ಅಂದ್ರೆ ಆ ಸ್ಕೂಲ್ ಯಾವತ್ತಿಗೂ ನನ್ನ ಸ್ಕೂಲ್ ಅನ್ಸಲ್ಲ. ಯಾವುದೇ ದೇಶಕ್ಕೆ ಹೋಗ್ಲಿ, ಯಾವುದೇ ನೆಲೆ ಇರಲಿ, ಯಾವುದೇ ಭಾಷೆ ಮಾತಾಡಲಿ, ನಮ್ಮ ಎಲ್ಲ ಟೀಚರ್ಸು ಮತ್ತೊಮ್ಮೆ ಮಗದೊಮ್ಮೆ ನಮಗೆ ಯಾವಾಗಲೂ ನೆನಪಾಗಿರೋದು ಈ ಬಾಂಧವ್ಯ ಮಾತ್ರ. ಈ ಬಾಂಧವ್ಯವನ್ನ ಮತ್ತೆ ಸೃಷ್ಟಿಸಿಕೊಟ್ಟಂತ ಹಳೆ ವಿದ್ಯಾರ್ಥಿಗಳ ಸಂಘದವರಿಗೆ, ಅಣ್ಣಂದರಿಗೆ, ಅಕ್ಕಂದರಿಗೆ, ತಂಗಿಯರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಯಾರು ಮಾತಾಡೋದು ದಯಮಾಡಿ. ಊರಿಂದ ಈ ಹೈಸ್ಕೂಲಿಗೆ ಬರ್ತಾ ಇದ್ದೆ. ಅದಕ್ಕೆ ಕಾರಣ ಅಂದ್ರೆ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಂತ GS ಅವರು, ಸಿದ್ದಪ್ಪ ಮಾಸ್ಟರ್ ಅವರು ಮುದ್ದಿನ ಮಗಳಾಗಿ ನಮ್ಮನೆಯಿಂದನೇ 6 ಜನ ಈ ಸ್ಕೂಲಿಗೆ ಬರ್ತಾ ಇದ್ವಿ. ಹಾಗೇನೆ ನಾನು 93-94ನೇ ಸಾಲಿನಲ್ಲಿ ನನ್ನ SLC ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಿದ್ದು. ನಿಜವಾಗ್ಲೂ ಇವತ್ತಿನ ವೇದಿಕೆ ಕಾರ್ಯಕ್ರಮನ ನೋಡಿ ತುಂಬಾ ಖುಷಿ ಆಗ್ತಿದೆ. ನಮ್ಮ ಲೈಫಲ್ಲಿ ಮತ್ತೆ ಟೀಚರ್ಸ್ನ ಭೇಟಿ ಆಗೋದ ನಿಜವಾಗ್ಲೂ ಸಂತಸದ ಕ್ಷಣ. ನಿಮ್ಮೆಲ್ಲರನ್ನು ನೋಡಿ ತುಂಬಾ ಖುಷಿ ಆಯ್ತು ಸರ್. ನೀವೆಲ್ಲನೂ ಹೇಗಿದ್ದೀರೋ ಹಾಗೇ ಇದ್ದೀರಾ. ಆದ್ರೆ ನಿಮ್ಗಳಿಗೆ ನಮ್ಮ ಪರಿಚಯ ಹೊಸದಾಗಿ ಆಗ್ಬೇಕಾ ಅನ್ಕೊಂಡೆ, ಇಲ್ಲ, ನೀವೆಲ್ಲರೂ ನಮಗೆ ಮಾತಾಡ್ಸಿದ್ ನೋಡಿ ತುಂಬಾನೇ ಖುಷಿ ಆಯ್ತು. ಹಾಗೇನೆ ನಾನು ಈಗ ಇಲ್ಲಿಗೆ ಬಂದಾಗ ದೀಪ GR ಆಗಿದೆ, ಈಗ ದೀಪ ಜಗದೀಶ್ ಆಗಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆಯಾಗಿ ಈಗ ಮನೆಯಲ್ಲಿ ತುಂಬು ಕುಟುಂಬದ ಸದ್ಗೃಹಿಣಿಯಾಗಿ ಜೀವನವನ್ನ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳು ಇವತ್ತು ಬೆಳಗ್ಗೆಯಿಂದ ಚಿಡಾಯಿಸಿ ಕಳ್ಸಿದ್ರು. ಸ್ಕೂಲ್ಗೆ ಹೋಗೋದು ಅಂದ್ರೆ ಅಮ್ಮಂಗೆ ಎಷ್ಟು ಖುಷಿ, ಯಾವ ಫಂಕ್ಷನ್ಗೆ ಹೋದ್ರು ಇಷ್ಟು ಖುಷಿಯಿಂದ ಹೋಗ್ತಿದ್ದಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತಿನ ಈ ಕ್ಷಣನ ನಾನು ನಿಜವಾಗೂ ಆಸ್ವಾದಿಸ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಘಟನೆಗಳಲ್ಲಿ ಈ ದಿನನೂ ಒಂದು. ನನ್ನ ಇಲ್ಲಿವರೆಗೂ ಎಲ್ಲರೂ ಸಮಾರಂಭದ ಬಗ್ಗೆ ಹೇಳಿದ್ರು, ನಾನು ಶಿಕ್ಷಕರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ 5 ವರ್ಷ ಶಿಕ್ಷಕರ ದಿನಾಚರಣೆ ದಿನ ಮಾತಾಡಿ ಇವತ್ತು ನನ್ನ ಗುರುಗಳ ಬಗ್ಗೆ ಮಾತಾಡೋದಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಶಿಕ್ಷಕರಾಗಿ ನಮ್ಮ ಜೀವನವನ್ನ ರೂಪಿಸಿದ್ದಕ್ಕೆ ನಾವೆಲ್ಲ ಇವತ್ತು ಒಂದು ಉತ್ತಮ ಪ್ರಜೆಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಗುರುಗಳು ನಿಮ್ಮ ಅಂತಃಚಕ್ಷುವಿನಿಂದ ನಮ್ಮಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ನೀವು ಪ್ರೋತ್ಸಾಹ ನೀಡಿದ್ದಕ್ಕೇನೆ ನಾವು ಇವತ್ತು ಈ ಹಂತದಲ್ಲಿ ಇದ್ದೀವಿ ಅನ್ನೋದು ನಿಜವಾಗೂ ಖುಷಿಯ ವಿಚಾರ. ಹಾಗೇನೆ ನಾನು ನನ್ನ ಸ್ವ ಅನುಭವದಿಂದ ಹೇಳ್ತಾ ಇದ್ದೇನೆ, ಇವತ್ತು ಖಾಸಗೀಕರಣಕ್ಕೆ ಒಳಪಟ್ಟಂತ ಶಿಕ್ಷಣದಿಂದ ನಿರೀಕ್ಷೆ ಮಾಡೋದು ತುಂಬಾ ಕಷ್ಟ ಆಗಿದೆ. ಯಾಕೆಂದ್ರೆ ಎಲ್ಲದರಲ್ಲೂ ಕಾಂಪಿಟೇಷನ್. ಮಕ್ಕಳನ್ನ ನಾವು ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಬೆಳೆಸ್ತಿದ್ವಿ ಹೊರತು ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಯಾರು ಗಮನ ಹರಿಸ್ತಾ ಇಲ್ಲ. ಈ ಸರ್ಕಾರಿ ಶಾಲೆಗಳಂದ್ರೆ ತುಂಬಾ ಖುಷಿ ಒಂಥರ. ನಾನು ಯಾವುದೇ ಕಾರ್ಯಕ್ರಮನೂ ಮಿಸ್ ಮಾಡ್ಕೊಂಡ್ಲಿಲ್ಲ ನನ್ನ 5 ವರ್ಷದ ಅವಧಿಯಲ್ಲಿ. ಹಾಗೆ ಅದರಿಂದ ಇವತ್ತಿನ ವರ್ಗದಲ್ಲಿ ಹೇಳಿಕ್ಕಾಗ್ಲಿಲ್ಲ. ಈ ಕ್ಷಣನ ನಾನು ತುಂಬಾ ಖುಷಿಯಿಂದ ಇವತ್ತಿನ ಈ ಶಿಕ್ಷಣ ಪದ್ಧತಿನಲ್ಲಿ ಖೇದಕರ ಸಂಗತಿ ಅಂದ್ರೆ ಜಿಲ್ಲೆಗೆ ಒಬ್ಬೊಬ್ರನ್ನ ಉತ್ತಮ ಶಿಕ್ಷಕರು ಅಂತೇಳಿ ಆಯ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಕೆಪಾಸಿಟಿಯಿಂದನೇ ಶಿಕ್ಷಣ ಸಂಸ್ಥೆಯವ್ರು ಗುರುತಿಸಿ ಪ್ರಶಸ್ತಿ ಕೊಡುವಂಥದ್ದಾಗಬೇಕು. ಅದಕ್ಕೆ ಯಾರ್ದೋ ಇನ್ಫ್ಲೂಯೆನ್ಸ್ ಮಾಡಿ ಪ್ರಶಸ್ತಿ ತಗೊಳ್ಳೋದು ಅರ್ಥಪೂರ್ಣ ಆಗಿರಲ್ಲ. ನೀವುಗಳು ಇವತ್ತಿಲ್ಲಿ ಕೂತಿದ್ದೀರಾ, ಇದೇ ನಿಮಗೆ ಜೀವನದಲ್ಲಿ ತುಂಬಾ ಉನ್ನತವಾದಂಥ ಪ್ರಶಸ್ತಿ ಅಂತ ನಾನಾದ್ರೂ ಭಾವಿಸ್ತೇನೆ. ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹಾಗೆ ಆಯೋಜಕರ ಸಹೋದರ ಸಹೋದರಿಯರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಹೇಳಿದ್ದೀರಿ, ಆದರೂ 2 ಮಾತಲ್ಲಿ 2 ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ದು ಕಾರ್ಯಕ್ರಮ ಮತ್ತೆ ಏನು ಅಂತಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿತೀವಿ, ದೇವ್ರಿಗೆ ವರ ಕೇಳ್ತೀವಿ. ದೇವರು ನಮ್ಗೆ ವರನ ಕೊಡಲ್ಲ. ನಾವು ನೈವೇದ್ಯ ಮಾಡಿದಂಥ ಎಡೆನೂ ತಿನ್ನಲ್ಲ. ಏನೋ ಗಾಳಿಗೆ ಬಿದ್ದಂಥ ಹೂವಿಗೆ ದೇವರು ವರ ಕೊಡ್ತಂತ ಅನ್ಕೊಳ್ತೀವಿ. ಆದ್ರೆ ನಮಗೆ ಕಣ್ಣಿಗೆ ಕಾಡುವ, ನಮ್ಮ ಜೊತೆ ಮಾತಾಡುವ, ನಡೆದಾಡುವ, ನಮ್ಮ ಬದುಕನ್ನ ಬದುಕನ್ನು ಕಟ್ಟಿಕೊಟ್ಟಂತ ದೇವರುಗಳನ್ನ ನಮಗೆ ನೋಡಲು ಅವಕಾಶ ಮಾಡಿಕೊಟ್ಟಂತ ಆ ಎಲ್ಲ ನನ್ನ ಹಿರಿಯ ಸಹೋದರ ಸಹೋದರಿಯರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಕಾರಣ ಆಗಿದ್ರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಆದ್ರೆ ಇನ್ನೂ ಒಂದು ಆಸೆ ಇತ್ತು. ಏನಂತಂದ್ರೆ ನಾವು ನಮ್ಮ ಕುಟುಂಬ ಮತ್ತೆ ಕುಟುಂಬದ ಸದಸ್ಯರು ನಮ್ಮ ಮಕ್ಕಳು ಈ ಪ್ರೋಗ್ರಾಮ್ ನೋಡ್ಬೇಕು ಅನ್ನೋ ಆಸೆ ಇತ್ತು. ಏನಂತಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ರು ಕರ್ಕೊಂಬರ್ಬೇಕಿತ್ತಂತ. ಅವ್ರನ್ನ ಕರ್ಕೊಂಬಂದ್ರೆ ನಾವು ಅವ್ರನ್ನ ಮರ್ತ್ಬಿಡ್ತೀವಿ. ಇಲ್ಲಿ 30 ವರ್ಷದ ನಂತರ ಸಿಕ್ಕಂತ ನಮ್ಮೆಲ್ಲ ಸ್ನೇಹಿತರನ್ನ, ನಮ್ಮ ಗುರುಗಳನ್ನ ನೋಡ್ಕೊಂತ ಮರ್ತ್ಬಿಡ್ತೀವಿ. ಅವ್ರು ನಮ್ಮ ಬೈಕ್ ಅಂತಾರೆ ನೋಡೋರಿಗೆ, ಅವ್ರ ಫ್ರೆಂಡ್ಸ್ ಅವ್ರ ಸ್ಪೀಕರ್ ಸಿಕ್ಕರೆ ಎಂಟ್ರು ಬೇಡ ಮಕ್ಕಳು ಬೇಡ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇನ್ನೊಂದು ಅಂತ ಒಂದು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ನನ್ನೆಲ್ಲ ಸ್ನೇಹಿತರು ಹಿಂದೆ ಮಾತಾಡ್ತಿದ್ದಾರೆ. ಅದನ್ನ ಮಾಡ್ತೀವಿ. ಎಲ್ಲ ಗುರುಗಳಿಗೂ ಧನ್ಯವಾದಗಳು.
ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಸೌಮ್ಯ ಪಟೇಲ್ ಅವ್ರು ಮಾತಾಡ್ತಾರೆ. ಮೊದಲನೇ ಬ್ಯಾಚ್ನಲ್ಲಿ 92 ಬ್ಯಾಚ್ನಲ್ಲಿ ಓದಿ ಪಾಸ್ ಆಗಿರ್ತಕ್ಕಂಥವ್ರು. ಈ ವಿಷಯದಲ್ಲಿ ಒಂದನ್ನು ನಾನು ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾವುದೇ ಶಿಕ್ಷಕರ ಕೈಯಿಂದ ಪಳಗಿ ಹೊರಗೆ ಬಂದಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದು ಇಡೀ ದೇಶದ ಒಂದು ಹಣೆ ಬರನೇ ಬದಲಾಯಿಸ್ತಕ್ಕಂಥದ್ದು. ಈಗ ಚೈನಾದಲ್ಲಿ ತಗೊಂಡ್ರೆ ಕನ್ಫ್ಯೂಷಿಯಸ್ ಇದ್ರು, ಅವರಿಂದಾಗಿ ಪೂರ್ತಿ ಸಾಮ್ರಾಜ್ಯನೇ ವಿಭಿನ್ನ ರೀತಿಯಾಗಿ ಹಾಗೂ ಉತ್ಪಾದನೆ ಮಾಡ್ತಕ್ಕಂಥ ರೀತಿಯಲ್ಲೇ ಆಯಿತು. ಅದೇ ಥರ ನಮ್ಮ ಭಾರತದಲ್ಲಿ ತಗೊಂಡ್ರೆ ಒಬ್ಬ ಚಾಣಕ್ಯ ಎಂಥ ಒಂದು ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಯಿತು. ಅದಕ್ಕಿಂತ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ನಮ್ಮ ಎಲ್ಲ ಶಿಕ್ಷಕರು ಅಂತ ಹೇಳೋಕ್ಕೆ ನಾನು ಬಹಳ ಬಯಸ್ತೇನೆ. ಏಕೆಂದರೆ ಅವರು ಕೇವಲ ಶಿಕ್ಷಕರಾಗಿ ಇರಲಿಲ್ಲ, ಅಣ್ಣ ಹೇಳಿದಾಗೆ ಒಂದು ಗುರುವಿನ ರೂಪದಲ್ಲಿ ಅಜ್ಞಾನವನ್ನು ತೆಗೆದು ಇವಾಗ ನಾವು ನೀವು ಲಕ್ಷಾಂತರ ರೂಪಾಯಿ ಕಟ್ಟಿ ಪ್ರೈವೇಟ್ ಶಾಲೆಯಲ್ಲಿ ಓದಿಸಿ, ಬಟ್ ಆದರೆ ಅವ್ರು ಟೀಚಿಂಗ್ ಮಾಡ್ತಾರೆ, ವಿಷಯ ವಿನಿಮಯ ಮಾಡ್ತಾರೆ ಹೊರತು ವಿಷಯದ ಆಳಕ್ಕೆ ಮಕ್ಕಳನ್ನ ಆಲೋಚನೆ ಮಾಡೋಕ್ಕೆ ತಗೊಂಡು ಹೋಗೋದಿಲ್ಲ. ಬಟ್ ಆದರೆ ನಮ್ಮ ಗುರುಗಳು ಹೇಗಿದ್ರು ಅಂತ ಹೇಳಿದ್ರೆ, ನಮ್ಮನ್ನು ಅದರಲ್ಲಿ ಮುಳುಗಿಸಿ ಎದ್ದಳ್ಸೋರು. ನಿಮ್ಗೆ ಇಷ್ಟ ಇರಲಿ, ಇಷ್ಟ ಇಲ್ಲದೆ ಇರಲಿ. ನಮ್ಮ HS ಸರ್ ಅಂದರೆ ನಮ್ಮ ಇವರು ಸಿದ್ದಪ್ಪ ಮೇಷ್ಟ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ದನ ಕಾಯಂ ಕೂಡ ಪಾಸ್ ಆಗ್ಬಿಡ್ತಾನಪ್ಪ ಗಣಿತನ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಅದನ್ನು ಅರ್ಥೈಸಿ ಹೇಳೋರು. ನಮ್ಮ ಭಾಷೆ ಕನ್ನಡ, ಅದರ ಲಿಪಿ, ಅದ್ರ ಬಗ್ಗೆ ಪ್ರೀತಿ ಹುಟ್ಟಬೇಕಂತ ಹೇಳಿದ್ರೆ ಮೇಡಮ್ ಯಾವಾಗಲೂ ಹೇಳೋರು, ಪ್ರೀ ಹೆಂಗಿದೆ ಅಂತ ಅಂದರೆ ಅದು ಹೂವಿನ ಮಗ್ಗಿದ್ದಂಗಿದೆ. ಅದು ಬರೆದಾಗ ಒಂದು ಎಲೆ, ಒಂದು ಹೂವು, ಒಂದು ಕಾಯಿ, ಒಂದು ಹಣ್ಣು, ಇವೆಲ್ಲದೂ ತುಂಬಿರ್ತಕ್ಕಂತಹ ಸಮೃದ್ಧವಾದಂಥ ಭಾಷೆ ನಮ್ಮದು, ಲಿಪಿ ನಮ್ಮದು ಅಂತ ಭಂಡಾರಿ ಮೇಡಮ್ ಅವ್ರಿಗೆ ಹೇಳೋರು. ಅದು ಪ್ರತಿಯೊಂದು ಸಹಿತ ಸಮಾಜದ ಮೇಲೆ ನಮಗೆ ಬಹಳ ಆಸಕ್ತಿ ಉಂಟಾಗಿದ್ದು GSG ಅವರು, ಗೌರಿಶಂಕರಪ್ಪ ಮೇಷ್ಟ್ರು ಅವ್ರ ಕಡೆಯಿಂದ. ಇಂಗ್ಲೀಷನ್ನು ಕಲೀಲಿಕ್ಕೆ ಹೌದು ನನಗೂ ಬಹಳ ಕಬ್ಬಣದ ಕಡಲೆ ಅಂದರೆ ಅದ್ರ ಹತ್ತಕ್ಕಿದ್ರೆ ಅದು ಕೂಡ ಸೇರಿ ಆ ಪರಿ ಇತ್ತು ಇಂಗ್ಲೀಷ್ ನನಗೂ. ಬಟ್ ಆದರೆ ಅದ್ರ ಬಗ್ಗೆ ಒಂದು ಆಸಕ್ತಿ ಉಂಟು ಮಾಡಿ ಅದನ್ನು ಕಲೀಲಿಕ್ಕೆ, ಎಸ್ಪೆಷಲಿ ಅದರ ಒಂದು ಗ್ರಾಮರ್ ಕಲೀಲಿಕ್ಕೆ ಎಲ್ಲರಿಗೂ ಪ್ರಯತ್ನ ಮಾಡತಕ್ಕಂಥ ನಮ್ಮ ಟೀಚರ್ಸ್ಗೂ, ನಮ್ಮ ಗುರುಗಳಿಗೆ ಎಲ್ಲರಿಗೆ ನಾನು ವಂದನೆಯನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಶಾಲೆಯಲ್ಲಿ ಓದ್ತೇವೆ ಅಂತಂದರೆ ಗಣಿತ ಮತ್ತು ವಿಜ್ಞಾನ ಎರಡೂ ಕಬ್ಬಣದ ಕಡಲೆನೆ. ಅವೆರಡನ್ನೂ ಸುಲಭವಾಗಿ ಮಾಡಿ ನಮ್ಗೆ ಮಾಡಿಸಿ, ನಮ್ಗೆ ಅರ್ಥ ಮಾಡಿಸಿ, ಇಷ್ಟರ ಮಟ್ಟಿಗೆ ಯಾರ್ಯಾರು ಇವತ್ತು ಏನೇನು ಸ್ಥಾನದಲ್ಲಿ ಇದ್ದೇವೋ ಅದೆಲ್ಲದಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ವ್ಯಕ್ತಿತ್ವಗಳನ್ನು ಸದೃಢವಾಗಿ, ಸಮೃದ್ಧಿಯಾಗಿ ಹಾಗೂ ಪಾಸಿಟಿವ್ ಆಗಿ ಮಾಡಿರ್ತಕ್ಕಂಥ ಎಲ್ಲ ಗುರುವೃಂದಕ್ಕೂ ನನ್ನ ಕೋಟಿ ನಮನ. ಥ್ಯಾಂಕ್ ಯು. ಆಗಿಸ್ಕೊಂಡು ಭೂಮಿಯ ಮೇಲಿರುವಂತಹ ಸಮುದ್ರದ ನೀರನ್ನು ಇಂಕನ್ನಾಗಿಸ್ಕೊಂಡು ಭೂಮಿಯನ್ನೆಲ್ಲ ಲೇಖನಿಗಳನ್ನಾಗಿ ನಾವು ಗುರುವಿನ ಮಹಿಮೆಯನ್ನು ಬರೀಲಿಕ್ಕೆ ಕೂತ್ರೆ ಅದೆಲ್ಲದು ನಾವು ಈಗ 2 ನಿಮಿಷದಲ್ಲಿ ನಮ್ಮ ಸ್ನೇಹಿತರು ನುಡಿದಿದ್ದನ್ನು ಕಂಡ್ವಿ. ಈ ರೀತಿ ಗುರುವಿನ ಮಹಿಮೆಯನ್ನು ಬರೆಯೋದು ಮತ್ತು ಮಾತನಾಡೋದು ಅದೆಲ್ಲದೂ ಕೂಡ ಅಸಾಧ್ಯವಾದಂಥದ್ದು. ಅಂತಹ ಒಂದು ಶ್ರೇಷ್ಠ ಸ್ಥಾನ ಗುರುವಿನ ಸ್ಥಾನ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ತಮ್ಮ ಅನಿಸಿಕೆಗಳನ್ನು ನೋಡಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ತಲುಪಿಸಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಖಂಡಿತ ಈ ದಿನ ಒಂದು ಅವಿಸ್ಮರಣೀಯ ಕ್ಷಣ ಅಂತಲೇ ಹೇಳ್ಬೋದು, ಒಂದು ಇತಿಹಾಸವನ್ನು ಸೃಷ್ಟಿಸುವಂಥ ದಿನ ಅಂತಲೂ ಸಹ ಹೇಳ್ಬೋದು. ಒಂದು ಕಾಲದಲ್ಲಿ ಶಿಕ್ಷಕರ ಒಂದು ಸಾಲಿನಲ್ಲಿ ಶಿಕ್ಷಕರನ್ನ ವರ್ಣಿಸಬೇಕಾದ್ರೆ ಕಚ್ಚಾ ಮಣ್ಣಿಗೆ ಸಚ್ಚಾ ರೂಪ ಕೊಡುವ ಶಿಲ್ಪಿ ಅಂತಲೂ ಹೇಳ್ಬೋದು. ಆದು ಕ್ಷತ್ರಿಯನಾಗು, ಶೂದ್ರನಾಗು, ವೈಶ್ಯನಾಗು, ದುಡಿದು ಗಳಿಸಿ ಏನಾದರೂ ಹಾಗೂ, ನಿನ್ನಿಚ್ಛೆಯಂತೆ ನೀನಾಗು, ಮೊದಲು ಮಾನವನಾಗು ಎಂಬ ನೀತಿ ಪಾಠ ಕಲಿಸಿದ ಗುರುವೃಂದದವರಿಗೆ ಗೌರವ ಸಮರ್ಪಣೆ. ಇವರನ್ನ ವೇದಿಕೆಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇನೆ. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ
ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾ ದಿನ, ಕೆಡವೋಕೆ ಮೂರೇ ದಿನ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ನೆತ್ತರಲಿ ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವೀ ಕನ್ನಡ. ಹಾಡಿಸು, ಕೇಳಿಸು, ಪ್ರೀತಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಯಾರಿಹರು ನಿಮ್ಮಲಿ ಮದಕರಿಯ ನಾಯಕ, ಕೆಚ್ಚೆ ಜಯ ಯಜ್ಜಮ ರಣಧೀರರು ನುಡಿದಾಸರು. ಉಳಿದಿಹುದು ನಿಮ್ಮಲಿ ಹೊಯ್ಸಳರ ಕಿಡಿಗಳು, ಹೊನ್ನ ಮಳೆ ಸುರಿಸಿದ ಹರಿರಾಯರ ತೋಳ್ಬಲಗಳು. ಏಳಿರಿ, ಏಳಿರಿ, ಈ ಪ್ರಾರ್ಥನೆಯ ಕೇಳಿರಿ. ಕಲಿಯಿರಿ, ದುಡಿಯಿರಿ, ಉಳಿಸಿರಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಮಾತಾಡಿ ಮತ್ತೆ ಕಾಯಿಸೋದು ಒಳ್ಳೇದಲ್ವೇನೋ ಅಂತ ನಾನು ಅಂದುಕೊಳ್ತೇನೆ. ಎಷ್ಟು ಸಂದರ್ಭದಲ್ಲಿ ಅಂದುಕೊಳ್ತಾ ಇದ್ದೆ ಮಕ್ಕಳೇ. ನಾನು ನನ್ನ ಆತ್ಮೀಯ ಗೆಳತಿ ಶಾಂತಕ್ಕಾದ್ರು ಕೂಡ ಹೇಳಿದ್ದೆ, ಒಂದ್ಸರಿ ಕತ್ತಲಗೆರೆ ಕಾರಿಗ್ನೂರಿಗೆ ಹೋಗಿ ನನ್ನ ಎಲ್ಲ ಸ್ಟೂಡೆಂಟ್ಸನ್ನ ನೋಡಿ ಬರಬೇಕು ಅಂತ ನನಗೆ ಎಷ್ಟೊಂದು ಸಾರಿ ಅನ್ನಿಸ್ತಿದೆ ಅಂತ ಹೇಳಿದ್ದೆ. ಆದ್ರೆ ಅಂಥ ಅವಕಾಶ ಇವತ್ತು ನನಗೆ ಸಿಗ್ತಲ್ಲ. ನನಗೆ ತುಂಬ ಸಂತೋಷ ಆಗಿದೆ ನಿಮ್ಮನ್ನ ನೋಡಿ. ಎಷ್ಟೋ ಮಕ್ಕಳು ಇಷ್ಟಿದ್ರು, ಈಗ ಇನ್ನೊಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಪ್ರಾರ್ಥನೆ ಅಂತ ಬಂದ ತಕ್ಷಣ ನಾವು ಹೆಣ್ಮಕ್ಳನ್ನ ಕರೆಯೋದು ವಾಡಿಕೆ. ಇಲ್ಲಿ ಮಹಂತೇಶ್ ಅವರು ಹಾಡಿದ್ದಾರೆ, ಅದು ತುಂಬಾ ಸಂತೋಷ ಆಯಿತು. ಅದರ ಜೊತೆಗೆ ನಿಮ್ಮ ಈ ಉದ್ದೇಶಗಳನ್ನ ಹೇಳಿದ್ರಲ್ಲ, ಅದು ಕೇವಲ ಗೌರವಕ್ಕಷ್ಟೇ ಸೀಮಿತ ಆಗಿದ್ದೇನೆ. ಬಡವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಈ ಶಿಕ್ಷಣ ಸಂಸ್ಥೆಗೆ ಸಹಾಯ ಮಾಡೋದು ಅಂತ ಹೇಳಿದ್ರಲ್ಲ, ಅದು ಕೂಡ ತುಂಬಾ ಸಂತೋಷ ಆಗಿದೆ ನನಗೆ. ಈ ಸಂದರ್ಭದಲ್ಲಿ ನಾನು ಮೊದಲ ಬಾರಿ ಇಲ್ಲಿ ಬಂದಾಗ ಆದ ಕೆಲವು ಅನುಭವಗಳನ್ನ ಹೇಳ್ಕೊಳ್ತೇನೆ ಅಷ್ಟೇನೆ. ತೇಜಸ್ವಿ ಹೇಳಿದ ಹಾಗೆ, ನಾನು ಬರುವಾಗ್ಲೂ ಕೂಡ ನನಗೆ ಬಸ್ಸಲ್ಲಿ ಸಿಕ್ಕವರೆಲ್ಲರೂ ಹೇಳಿದ್ದೇನು ಅಂತಂದ್ರೆ, ನೀವು ಕತ್ತಗೆರೆಗೆ ಹೋಗ್ತಾ ಇದ್ದೀರಾ, ಕಾರಿಗ್ನೂರಿಗೆ ಹೋಗ್ತಾ ಇದ್ದೀರಾ, ನೀವು ನೋಡ್ರಿ ಚಿಕ್ಕ ವಯಸ್ಸಿನವರು, ಅಲ್ಲಿ ಹೇಗಿರ್ತೀರಾ, ಅಲ್ಲಿ ಬರೇ ಹೊಡೆದಾಟ, ಜಗಳ. ನಾನು ಹೆದರಿ ಬಿಟ್ಟಿದ್ದೇನೆ. ಯಾಕೆ ಅಂತಂದ್ರೆ ಮೊದಲ ಬಾರಿ ನಾನು ಮನೆಯನ್ನ ಬಿಟ್ಟು ಹೆಜ್ಜೆ ಇಡ್ತಾ ಇರೋದು. ತುಂಬಾ ಹೆದರ್ಕೊಂಡು ಬಂದೆ.
ಅದು ನನಗೆ ಅಂತಹ ಸಂದರ್ಭ ಬರಲೇ ಇಲ್ಲ. ಮಕ್ಕಳ ಪ್ರೀತಿ, ಊರ ಜನರ ಪ್ರೀತಿ, ನನ್ನ ಸಹೋದ್ಯೋಗಿಗಳ ಪ್ರೀತಿ ಎಲ್ಲವೂ ಕೂಡ ನನಗೆ ಸಿಕ್ಕಿದೆ ಅಂತಂದ್ರೆ ಬಹುಶಃ ನನ್ನ 37 ವರ್ಷದ ಈ ಶಿಕ್ಷಕ ವೃತ್ತಿಯಲ್ಲಿ ನಾನು ಸದಾ ನೆನಪಿಸ್ಕೊಳ್ತಾ ಇರೋದು ಕತ್ತಲಗೆರೆಯನ್ನ. ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ರು, ಇವತ್ತು ನನಗೇನಾದ್ರೂ ಕನಸು ಬಿತ್ತು ಅಂತಂದ್ರೆ ನಾನು ಕತ್ತಲಗೆರೆಯನ್ನ ಕಾಣ್ತೇನೆ, ಕತ್ತಲಗೆರೆಯ ಮಕ್ಕಳನ್ನ ನೋಡ್ತೇನೆ, ಶಿಕ್ಷಕರನ್ನ ನಾನು ಇಲ್ಲಿ ನೋಡ್ತೇನೆ. ಹಾಗೆ ಮೊದಲು ಬಂದಾಗ ಏನೋ ಲೋಕಲ್ ಹಾಲಿಡೇ ಇತ್ತು ಸ್ಕೂಲಿಗೆ, ಹೀಗಾಗಿ ಹಾಲಪ್ಪ ಮೇಷ್ಟ್ರು ಮನೆಗೆ ನನ್ನನ್ನು ಕಳಿಸಿದ್ರು. ನನ್ನ ತಂದೆ ಜೊತೆಗೆ ನಾನು ಬಂದಿದ್ದೆ. ಅವರು ಮಾತಾಡಿ ಜಯಪ್ಪ ಮೇಷ್ಟ್ರು ಮನೆಗೆ ಕಳಿಸಿದ್ರು ನನ್ನನ್ನ. ಅದು ಊಟದ ಸಮಯ ಆಗ್ಬಿಟ್ಟಿದೆ. ನಾನು ಹಿಂದೆ ಕೂಡ ಹೇಳಿದ್ದೆ ಅಂತ ಅಂದ್ಕೋತೇನೆ. ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಚಿಕ್ಕ ಸ್ಟೂಲ್ ಅನ್ನ ತಂದಿಟ್ಟಿದ್ದಾರೆ, ಇನ್ನೊಂದು ಮಣೆ ತಂದಿಟ್ಟಿದ್ದಾರೆ. ನನಗೆ ಗೊಂದಲ, ಸ್ಟೂಲ್ ಮೇಲೆ ಕುತ್ಕೋಬೇಕು ಮಣೆ ಮೇಲೆ ಕುತ್ಕೋಬೇಕು ಅನ್ನೋದು ಬಹಳ ಗೊಂದಲ ಆಯ್ತು. ನಾವು ನಿಂತ್ಕೊಂಡೇ ಇದ್ವಿ ನಾನು ತಂದೆ. ಯಾಕೆಂತಂದ್ರೆ ಅದು ಎಲ್ಲಿ ಅಂತ ಅವ್ರು ಹೇಳಿದ ಮೇಲೆ ಕುತ್ಕೊಳ್ಳೋಣ ಅಂತ. ಆಮೇಲೆ ಅವರು ತಾಟನ್ನ ತಂದು ಸ್ಟೂಲ್ ಮೇಲೆ ಇಟ್ರು. ಓಹೋ, ಮಣೆ ಮೇಲೆ ಕುತ್ಕೊಳ್ಳೋದು ಅಂತ ಧೈರ್ಯವಾಗಿ ಕೂತ್ಕೊಂಡ್ವಿ. ಅಲ್ಲಿ ಊಟ ಮಾಡಿ ನಾವು ಆ ದಿವಸ ಹೋಗಿ ಮತ್ತೆ ಮಾರನೇ ದಿವಸ ಬಂದ್ವಿ. ಅದು ಬಂದಾಗ ಏನಾಯ್ತು ಅಂದ್ರೆ, ನಾನು ಹೈಸ್ಕೂಲ್ ಅಂದ್ರೆ ಒಂದು ಒಳ್ಳೆ ಬಿಲ್ಡಿಂಗು ಹೀಗೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಬಂದು ಒಂದು ಮಿಡ್ಲ್ ಸ್ಕೂಲಿನ ಬಿಲ್ಡಿಂಗಿಗೆ ಹೋದಾಗ ನನಗೆ ಇದೇನಾ ಇದು ಹೈಸ್ಕೂಲ್ ಅಂತ ಅನ್ಸಿ ಹೊರಗೆ ಬಂದಿದ್ದೆ. ನನ್ನ ಅಪ್ಪನನ್ನ ಅಪ್ಕೊಂಡು ತುಂಬಾ ಹತ್ತಿದ್ದೆ, ಇಲ್ಲಿ ಕೆಲಸ ಮಾಡ್ಬೇಕಾ ನಾನು ಅಂತ. ಆಗ ಅವ್ರು ಹೇಳಿದ್ರು, ನೀನೇನ್ ಕೆಲಸ ಮಾಡ್ಬೇಕಾ ಅಂತ ಅನಿವಾರ್ಯತೆ ಇಲ್ಲ, ಬೇಕಾದ್ರೆ ಮಾಡು, ಇಲ್ಲ ನನ್ನ ಜೊತೆಗೆ ಹೋಗ್ಬಿಡೋಣ ಅಂತ ಅಂದ್ರು. ಅದು ನನಗೆ ನೌಕರಿಯನ್ನ ಬಿಡಕ್ಕೆ ಇಷ್ಟ ಇರ್ಲಿಲ್ಲ. ನಾವು ಉತ್ತರ ಕನ್ನಡ, ದಕ್ಷಿಣ ಕನ್ನಡದು ಯಾವಾಗಿಂದ ಮಹಿಳೆಯರು ಕೆಲಸ ಮಾಡಿದವರು, ಆದ್ರಿಂದ ಬಿಡಕ್ಕೆ ಇಷ್ಟ ಇರ್ಲಿಲ್ಲ. ನಾನು ಇಲ್ಲೇ ಉಳ್ಕೊಂಡೆ. ಆಮೇಲೆ ಸುರಕ್ಷಿತವಾದಂತಹ ಒಂದು ಮನೆ ಕೂಡ ನನಗೆ ಸಿಕ್ತು. ಅದರ ಜೊತೆಗೆ ನನ್ನ ಚಿಕ್ಕಮ್ಮ ಹರಿಹರದಲ್ಲಿ ಇದ್ರು, ಅದು ಕೂಡ ಅನುಕೂಲ ಆಯ್ತು. ನಂಗೆ TGC ಯಾವಾಗ್ಲೂ ಹೇಳ್ತಿದ್ರು, ನೀವು ಚಿಕ್ಕಮ್ಮ ಇರ್ಲಿಕ್ಕಾಗಷ್ಟೇ ನೀವು ನೌಕರಿ ಮಾಡಿದೀರಾ, ಇಲ್ಲ ಒಂದಿಷ್ಟೊತ್ತಿ ನಿಮ್ಮೂರಿಗೆ ಓಡಿ ಹೋಗ್ತೀರಾ ಅಂತ ಹೇಳ್ತಾ ಇದ್ರು. ಅದು ಒಂದು ಲೆಕ್ಕದಲ್ಲಿ ನಿಜಾನೇನೋ ಅನ್ನಿಸ್ತಿದೆ. ತುಂಬಾ ಅಳ್ತಿದ್ದೆ. ಯಾಕೆ ಅಂತಂದ್ರೆ ಊರನ್ನ ಬಿಟ್ಟು ಮೊದಲ ಬಾರಿಗೆ ಬಂದಿದ್ದೆ. ತಂದೆ ತಾಯಿ ಈಗಿನ ಹಾಗೆ ಫೋನ್ ವ್ಯವಸ್ಥೆ ಕೂಡ ಅವಾಗ ಇರ್ಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಇಲ್ಲಿ ಒಂದು ಕಾಲುವೆ ಇತ್ತು, ಅಲ್ಲಿ ಹೋಗಿ ಕೂತ್ಕೊಂಡು ಪಿರಿಯಡ್ ಇಲ್ಲದೆ ಇದ್ದಾಗ ನಾನು ಅಳ್ತಾ ಇದ್ದೆ. ಇಲ್ಲಿ ಬಂದಾಗ ಅಲ್ಲಿ ಹೇಗೆ ಅಳ್ತಿದ್ದೆ ಅಂತಂದ್ರೆ, ಊರಲ್ಲಿ ಒಂದು ವಾದ್ಯ ಬರೋದು, ವಾದ್ಯ ಬಂದಾಗ ನನ್ನ ಲೆಕ್ಕದಲ್ಲೇನೋ ಏನೋ ಒಂದು ಮೆರವಣಿಗೆ, ಏನೋ ಪ್ರೋಗ್ರಾಮ್ ನಡೀತಾ ಇದೆ ಅಂತ ನಾನು ಸ್ಟಾಫ್ ರೂಮ್ ಅಲ್ಲಿ ಕೂತವನು ಹೊರಕ್ಕೆ ಬಂದ್ಬಿಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಅದು ಶವದ ಯಾತ್ರೆ ಆಗಿರ್ತಾ ಇತ್ತು. ನನಗೆ ನಮ್ಮಲ್ಲಿ ಈ ಶವಯಾತ್ರೆಯಲ್ಲಿ ಇಲ್ಲ ಅದು, ಹೀಗಾಗಿ ನನಗೆ ಹೊಸದು ಅನ್ನಿಸ್ತು. ಆಗ ನಮ್ಮ ಕಲೀಗ್ಸ್ ಎಲ್ಲ ಹೇಳ್ಕೊಳ್ತಾ ಇದ್ರಂತೆ, ಇದೇನಪ್ಪ ಇವ್ರು ಹೆಣ ಬಂದಾಗೆಲ್ಲ ಓಡೋಡೋಗ್ತಾರೆ ಅಂತ. ನಾನು ಏನೋ ಒಂದು ಸಾಂಸ್ಕೃತಿಕ ಪ್ರೋಗ್ರಾಮ್ ಇಂದ ಅದು ಅಂತ ಹೋಗ್ತಾ ಇದ್ದೆ. ಇನ್ನೊಂದು ಸನ್ನಿವೇಶದಲ್ಲಿ ಒಂದು ಕತ್ಲಗೆರೆ ಮನೆಗೆ ಹೋಗ್ತಾ ಇದ್ದೇನೆ, ಶಾಂತಕ್ಕರ ಮನೆಗೆ ಹೋಗ್ತಾ ಇದ್ದೇನೆ. ಆಗ ಒಂದು ಮೆರವಣಿಗೆ ಬರ್ತಾ ಇದೆ. ಒಂದು ಲೇಡಿಯನ್ನ ಕೂಡ್ಸಿದ್ದಾರೆ, ಚೇರ್ ಮೇಲೆ ಕೂಡ್ಸಿದ್ದಾರೆ. ನೋಡ್ದೆ ಯಾರೋ ಯಾವ್ದೋ ಒಂದು ಸಾಧನೆ ಮಾಡಿದ್ದಾರೆ, ಇವ್ರನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಹೋಗಿ ಶಾಂತಕ್ಕರ ಹತ್ರ ಹೇಳ್ದೆ, ಬರಕ್ ತಡ ಆಯ್ತು, ತುಂಬಾ ರಶ್ ಇತ್ತು ಅಲ್ಲೆಲ್ಲ, ಯಾರನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ ನೋಡಿ ಅಂತ ಅಂದೆ. ಶಾಂತಕ್ಕ ಅದಲ್ಲ ಮಾಧವಿ, ಅದಲ್ಲ ಅಂತ ಹೇಳ್ತಿದ್ದಾರೆ. ನಾನು ನೋಡ್ದೆ ಮಹಿಳೆಯನ್ನು ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಅವರು ನನಗೆ ತಿಳಿಸಿ ಹೇಳಿದ್ರು, ಅದು ಕೂಡ ಒಂದು ಶವಯಾತ್ರೆ ಅಂತ ಹೇಳಿದ್ರು. ಹೀಗೆ ಅನೇಕ ಅನುಭವಗಳು. ಊಟ ಮಾಡುವ ಸಂದರ್ಭದಲ್ಲಿ ನೀವೇನೋ ಎಣಗಾಯಿ ಮಾಡಿ ಹಾಕ್ತಿದ್ರಲ್ಲ, ತುಂಬಾ ತುಂಬಾ ಇಷ್ಟ ನನಗೆ. ಅದನ್ನ ತಿಂತಾ ಇರ್ಲಿಲ್ಲ ನಾನು. ಯಾಕೆ ತಿಂತಾ ಇರ್ಲಿಲ್ಲ ಅಂದ್ರೆ ಅದ್ರಲ್ಲಿ ಕಸ ಬಿದ್ದಿದೆ ಅಂತ ನನ್ಗೆ ಅನ್ನಿಸ್ತಿತ್ತು, ಬಿಡ್ತಿದ್ದೆ ನಾನು. ಏನು ಅಯ್ಯೋ ಹೌದಲ್ಲ, ಇವರಿಗೆ ಸ್ವಚ್ಛತೆ ಬಗ್ಗೆ ಕಾಳಜಿ ಇಲ್ವಾ, ಎಷ್ಟು ಕಸ ಹಾಕ್ಬಿಟ್ಟಿದ್ದಾರೆ ಇದ್ರಲ್ಲಿ ಅಂತ. ಒಂದ್ ದಿವಸ ಪಕ್ಕದಲ್ಲಿ ಕೂತ ಮಾಸ್ಟರ್ ಹತ್ರ ಹೇಳ್ದೆ, ತಿನ್ಬೇಡಿ ಸರ್ ಅದನ್ನ ಅಂತಂದ್ರೆ. ಯಾಕೆ ಅಂತ ಕೇಳಿದ್ರು. ನೋಡಿ ಅದ್ರಲ್ಲಿ ಎಷ್ಟೆಲ್ಲ ಕಪ್ಪು ಕಪ್ಪು ಕಸ ಇದೆ ಅಂತ. ಅಂದ್ರೆ ನೀವು ಕುಶಾನಿ ಪುಡಿ ಏನೋ ಹಾಕ್ತಿದ್ರಲ್ಲ, ಅದು ನಾವು ಕಂಡವ್ರೆ ಅಲ್ಲ, ಹೀಗಾಗಿ ಅದು ಕಸ ಅಂತ ನಾನು ಬಹಳ ದಿವಸ ತಿಂದಿರ್ಲಿಲ್ಲ. ಇನ್ನೊಂದು ಮುದ್ದೆ ಕಂಡವ್ರೆ ಅಲ್ಲ ನಾವು. ಮುದ್ದೆ ಅಂದ್ರೆ ಅದು ಚೆನ್ನಾಗಾಗ್ತದೆ, ಇದೇನು ಮಣ್ಣಿನ ಮುದ್ದೆ ಇದಾಗಿದೆಯಲ್ಲ ಅಂತ ಹೇಳ್ತಿದ್ರು, ಬಿಟ್ರೆ ಇನ್ನೇನಿಲ್ಲ. ಶಾಂತಕ್ಕನ ಮನೆಯಲ್ಲಿ ಮುದ್ದೆ ಮಾಡಿ ಬಟ್ಲಲ್ಲಿ ಹಾಕಿ ಕೂಡ್ಸಿದ್ದಾರೆ ನನ್ನನ್ನ. ಅದ್ ಹೇಗ್ ತಿನ್ಬೇಕಂತ ಗೊತ್ತಿಲ್ಲ. ಮುಂದೆ ಕೂತವ್ರನ್ನ ನೋಡ್ದೆ. ಆ ಮುಂದೆ ಕೂತ ಪ್ರಕಾಶ್ ಅಣ್ಣ ಅಮ್ಮ ಎಲ್ಲ ಬಾಯಲ್ಲಿ ಮುರಿದು ಇಡ್ತಾರೆ ನುಂಗ್ತಾರೆ. ನಾನು ಬೆಕ್ಕಸ ಬೆರಗಾಗಿ
ಅದನ್ನೆಲ್ಲ ಕಲಿಸ್ತಾ ಕೂತಿದ್ದೆ. ಅನ್ನ ಸಾರು ಹೇಗೆ ಕಲಿಸ್ತಾರೋ ಹಾಗೆ ನಾನು ಅದನ್ನ ಕಲಿಸಿದ್ದು. ಇವರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ. ಆಮೇಲೆ ಏನ್ ಮಾಡಿದೆ, ಬಾಯಲ್ಲಿ ಇಟ್ಕೊಂಡು ಜಗಿಯೋದು. ನಾವು ಜಗದೆ ನುಂಗೋದಲ್ವಾ ಅನ್ನವನ್ನ, ಜಗ್ದು ನುಂಗ್ತಿದ್ದೇನೆ. ಇವರೆಲ್ಲ ನಗ್ತಾರೆ, ಯಾಕೆ ಅಂತ ಗೊತ್ತಾಗ್ಲಿಲ್ಲ ನಂಗೆ. ಆಮೇಲೆ ಕೇಳ್ದೆ, ಮಾಧವಿ ಅದು ಕಲ್ಸೋದು ಅಲ್ಲ, ಜಗಿಯೋದು ಅಲ್ಲ, ಹೀಗೆ ಸಾರಲ್ಲಿ ಹತ್ಕೊಂಡು ಆಮೇಲೆ ಅದನ್ನು ನುಂಗಬೇಕು ಅಂತ ಹೇಳಿದ್ರು. ಮುದ್ದೆ ತಿಂದ್ರು ಕೂಡ ನುಂಗಕ್ಕೆ ಬರ್ಲಿಲ್ಲ. ಈಗೂ ಕೂಡ ಮುದ್ದೆನ ಜಗಿತೇನೆ ನಾನು. ಒಮ್ಮೊಮ್ಮೆ ನಾನು ನುಂಗಕ್ಕೆ ರೂಢಿಸ್ಕೋಬೇಕು ಅಂತ ಈಗಲೂ ನಾನು ಎಲ್ಲರೂ ಮುದ್ದೆ ಇಟ್ಟಾಗ ಪ್ರಯತ್ನ ಮಾಡ್ತೇನೆ. ಅದು ಇಳಿಯೋದಿಲ್ಲ, ನೀರು ಹಾಕಿ ನುಂಗ್ತೇನೆ. ಈಗಲೂ ನೀರು ಹಾಕಿ ಆಮೇಲೆ ನುಂಗ್ತೇನೆ ನಾನು. ಹೀಗೆ ಎಷ್ಟೆಲ್ಲ ಅನುಭವಗಳು ನನಗೆ ಇಲ್ಲಿಯ ಜೀವನ, ಆಹಾರ ಪದ್ಧತಿ, ಹಬ್ಬ ಹರಿದಿನಗಳು ಎಲ್ಲ. ಮನೆಯಲ್ಲಿ ಫಂಕ್ಷನ್ ಆದಾಗ ಟ್ರ್ಯಾಕ್ಟರ್ ಕಳಿಸ್ಬಿಡೋರು ಮನೆಗೆ. ನನಗೆ ಆ ಟ್ರ್ಯಾಕ್ಟರ್ ನೋಡ್ದವಳೆ ಅಲ್ಲ, ಅದ್ರ ಮೇಲೆ ಕೂತ್ಕೊಂಡು ಹತ್ಕೊಂಡು ಕೂತ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಮುಜುಗರ ಅಂತ ಕೂಡ ನನಗೆ ಅನ್ನಿಸ್ತಾ ಇತ್ತು ಮೊದಲು. ಆಮೇಲೆ ರೂಢಿಸ್ಕೊಂಡೆ. ಆಮೇಲೆ ಬಸ್ಗಳು ಓಡಾಡ್ತಾ ಇದ್ವು, ಆ ಬಸ್ಸಿನ ಮೇಲೆ ಜನ ಕೂತ್ಬಿಡೋರು. ಯಪ್ಪ ಇದೇನಿದು, ಬಸ್ಸಿನ ಮೇಲೆ ಜನ ಇದ್ದಾರಲ್ಲ, ನಾವು ಎಷ್ಟು ರಶ್ ಇದ್ರು ಬಸ್ಸನ್ನು ಬಿಡ್ತೇವೆ ಹೊರತು ಬಸ್ಸಿನ ಮೇಲೆ ಯಾರು ಹತ್ತೋದಿಲ್ಲ. ಇದೆಲ್ಲ ಬಹಳ ಆಸಕ್ತಿದಾಯಕವಾಗಿ ನನಗೆ ಕಂಡಂತಹ ಸಂಗತಿಗಳು. ನಾನು ಎಲ್ಲರ ಮನೆಗೆ ಹೋಗಿದ್ದೇನೆ. ನನಗೆ ಇನ್ನೊಂದೇನಿದೆ ಅಂತಂದ್ರೆ, ನಾನು ಯಾವ ಊರಿನಲ್ಲಿ ಇದ್ದೇನೋ ಅಲ್ಲಿಯ ಆಹಾರವನ್ನ, ಅಲ್ಲಿಯ ಸಂಸ್ಕೃತಿಯನ್ನ ನನ್ನದಾಗಿ ನಾನು ಸ್ವೀಕಾರ ಮಾಡ್ತೇನೆ. ಹಾಗಿದ್ದಾಗ ಮಾತ್ರ ಒಳ್ಳೆಯದಾಗಿ ನಾವು ಅಲ್ಲಿ ಜನಪ್ರಿಯತೆಯನ್ನ ಗಳಿಸ್ಕೊಳ್ಳೋಕ್ಕೂ ಸಾಧ್ಯ, ನಮ್ಮ ವೃತ್ತಿಯನ್ನ ಮಾಡಕ್ಕೆ ಕೂಡ ನಮಗೆ ಸಾಧ್ಯ ಅಂತ ಅಂದುಕೊಂಡಿದ್ದೇನೆ. ಈಗ ಬಂದಾಗ ತುಂಬಾ ಜನ ನನ್ನ ಕಲಿಸುವಿಕೆಯನ್ನ ನೆನೆಸ್ಕೊಂಡ್ರು. ಯಾರೋ ಒಬ್ಬ ಹೇಳ್ದ, ಭೂಮಿ ಅಂತ ಬರೆಯಕ್ ಬಂದಿರ್ಲಿಲ್ಲ, ಎಷ್ಟು ಸಾರಿ ನೀವು ಹೇಳಿದ್ರಿ ಭೂಮಿ ಹೀಗೆ ಬರೆಯ ಅಂತ, ಬರ್ದಿಲ್ಲ, ಆಮೇಲೆ ಹೊಡೆದಿದ್ರಿ ಅಂತ. ಹೌದು, ಹೊಡೆದಿದ್ದೇನೆ. ಯಾಕೆಂತಂದ್ರೆ ಈಗಲೂ ನಾನು ಕಾರ್ಯಕ್ರಮ ನಿರ್ವಹಣೆ ಮಾಡುವಾಗಲೂ ಉಚ್ಚಾರಗಳನ್ನ ನಾನು ತುಂಬಾ ಗಮನಿಸಿದೆ. ನಮ್ಮ ಮಕ್ಕಳು ಇನ್ನೂ ಕೂಡ ಅದನ್ನ ಹಿಂದೆ ಇಟ್ಕೊಂಡಿದ್ದಾರೆ. ಅದು ನನಗೆ ತುಂಬಾ ಭಾಷಾ ಶುದ್ಧತೆ ಬಗ್ಗೆ ತುಂಬಾ ಗಮನ ಕೊಡ್ತಿದ್ವಲ್ಲ ನಾವು. ಹೀಗಾಗಿ ಅವರ ಬರವಣಿಗೆ, ಈ ಪೇಪರ್ ಅನ್ನ ಹೊತ್ಕೊಂಡು ಮನೆಗೆ ಹೋಗ್ತಿದ್ದೆ ಅಕ್ಟೋಬರ್ ರಜೆಯಲ್ಲಿ ನೋಡಕ್ಕೆ. ಆ ಸಂದರ್ಭದಲ್ಲಿ ಅದಕ್ಕೆ ಇದಿಲ್ಲ, ಒತ್ತಿಲ್ಲ, ನಾವು ಬಾಲ ಅಂತೇವೆ, ನೀವೇನೋ ಹೊಕ್ಕಳಿಸಿಲ್ಲೋದು ಅಂತ ಏನೋ ಅಂತಿದ್ರಿ, ಅದು ಇಲ್ಲ, ಅರ್ಥ ಒತ್ತಿಲ್ಲ. ನನ್ನ ತಮ್ಮನ ಕರೆಯೋದು, ಬಾರೋ ಇಲ್ಲಿ ಪೇಪರ್ ನೋಡೋ ಅಂತ ನೋಡ್ಕೊಂಡು ತುಂಬಾ ನಾವು ನಗ್ತಿದ್ವಿ. ಆಮೇಲೆ ಇನ್ನೊಂದು ನಿಮ್ದೇನು ಅಂದ್ರೆ, ಏನೋ ಕತ್ಲಗಟ್ಟು ತಲೆಗಟ್ಟು ಏನೋ ಇಳಿಸು ಏನೋ ಹೇಳ್ತಾ ಇದ್ರಿ. ನನಗೆ ನಮ್ಮಲ್ಲಿ ಇಲ್ಲ, ಕಿ ಹೀಗೆ ಹೇಳ್ಕೊಳ್ತಾ ಹೋಗ್ತೇವೆ. ಇದು ಎಂತದಪ್ಪ ಅಂತ ಒಂದ್ಸರಿ ನನಗೆ ಗೊಂದಲ ಆಗಿತ್ತು. ಆಮೇಲೆ ನಾನು ತಮಾಷೆಗೆ ಹೇಳ್ತಾ ಇದ್ದೆ, ತಲೆಗಟ್ಟು ಕತ್ಲಿಗೆರೆ, ಎಂತೋ ಇಳಿಸು ಕಾರಿಗೆ 100, ಆಮೇಲೆ ಕೊಂಬು ಕುಕ್ಕುವಾಡ ಎಂತ ದೀರ್ಘಾನ್ ಗುಣಸು ಏನೇನು ಅಂತಿದ್ರು. ನನಗೆ ಈಗ ರೂಢಿ ಇಲ್ಲ ಅದು. ನಾನು ಅದನ್ನೆಲ್ಲ ಹೇಳ್ತಾ ತಮಾಷೆ ಮಾಡ್ಕೊಂಡು ಇರ್ತಾ ಇದ್ದೆ. ಇಂಥ ಹೊಸ ಅನುಭವಗಳು ನನಗೆ ಆಗಿದ್ದಾವೆ. ಒಂದು ಸಂಧಿ ಬಿಡಿಸಿದ ಸಂದರ್ಭದಲ್ಲಿ ಮುಂದೆ ಅಲ್ಲಿ ಸ್ವರ ಬಂದಿದೆ, ಬಂದಿದೆ, ಅದು ಯಾವ ಸ್ವರ ಅಂತ ನಾನು ಅಂಡರ್ಲೈನ್ ಮಾಡಿ ಕೇಳಿದ್ರು ಕೂಡ ಮಕ್ಕಳು ಅಂತ ಹೇಳ್ತಿದ್ರು. ನನಗೆ ಎಷ್ಟು ಸಿಟ್ಟು ಬರ್ತಿತ್ತು ಅಂತ ಗೊತ್ತಿಲ್ಲ ನನ್ಗೆ ಆವಾಗ. ಪಾಪ ಇವರಿಗೆ ಉಚ್ಚಾರದ ಅಂತ ಒಂದು ಸನ್ನಿವೇಶ ಇದೆ ಅಂತ ಗೊತ್ತಿಲ್ಲ. ಇಷ್ಟು ಹೇಳಿದ್ರು ನಿಂಗೆ ಹೇಳಕ್ ಆಗೋದಿಲ್ವಾ ಅಂತೆಲ್ಲ ಕೇಳ್ತಾ ಇದ್ದೆ. ಅವು ಅನುಭವ. ಆಮೇಲೆ ಇಲ್ಲಿ ಬಂದಾಗ ಒಂದು ಸಾಂಸ್ಕೃತಿಕವಾದ ವಾತಾವರಣ ಇಲ್ಲಿ ಇರ್ಲಿಲ್ಲ. ಬಹುಶಃ ಮೊದಲ ಎಲ್ಲ ಘಟನೆಗಳು ನೆನಪಿರ್ತಾವಂತೆ. ಹೀಗಾಗಿ ಮೊದಲು ಸೇವೆ ಸಲ್ಲಿಸಿದ್ದಕ್ಕಾಗಿ ಇಲ್ಲಿ ಅಷ್ಟು ನೆನಪಿರ್ಬಹುದು. ಅಥವಾ ಇಲ್ಲಿ ಈ ಊರಿಗೆ ನಾನು ಮೊದಲೇ ಶಿಕ್ಷಕಿಯಾಗಿ ಬಂದಿದ್ದೆ. ಆಗ ಸುತ್ತಮುತ್ತಲ ಎಲ್ಲೂ ಕೂಡ ಶಿಕ್ಷಕಿ ಇರ್ಲಿಲ್ಲ. ಅದಕ್ಕೆ ಇರ್ಬಹುದು ಈ ನೆಲವನ್ನ, ಈ ಜನವನ್ನ, ಇಲ್ಲಿಯ ಸಂಸ್ಕೃತಿಯನ್ನ, ಹಬ್ಬ ಹರಿದಿನಗಳನ್ನ ನಾನು ತುಂಬಾ ಪ್ರೀತಿಸಿದ್ದೇನೆ, ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೇನೆ. ಆಮೇಲೆ ನಾನು ಅನಿವಾರ್ಯವಾಗಿ ತಂದೆ ತಾಯಿಯ ಸೆಳೆತ ಇತ್ತು. ನಾನು ಹೋಗ್ಬೇಕು ಅಂತ ಅನ್ನಿಸ್ತು, ತಂದೆ ತಾಯಿ ಸೆಳೆತ. ಅವಾಗ ಹರಿಹರದಲ್ಲಿ ಒಬ್ಬರಿಗೆ ಕೇಳಿದ್ರು ನನಗೆ, ಯಾಕೆ ನೀವು ಇನ್ನೂ ಒಂದಿಷ್ಟು ವರ್ಷ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಹೋಗಿ ಅಂತ. ಆಗ ನನಗೆ ಅದೆಲ್ಲ ತಲೆಗೆ ಹೋಗ್ತಿರ್ಲಿಲ್ಲ, ನಾನು ಅಪ್ಪ ಅಮ್ಮನ ಹತ್ರ ಹೋಗ್ಬೇಕು ಅಂತ. ಆಮೇಲೆ ನನಗೆ ಅನ್ನಿಸ್ತು, ಹೌದು, ನಾನು ಕತ್ತಲಿಗೆರೆ ಬಂದು ಎಷ್ಟು ಭೌತಿಕವಾಗಿ ಬೆಳೆದೆ, ಸಾಂಸ್ಕೃತಿಕವಾಗಿ ನನಗೇನೋ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಹೀಗೆ ನಾನು ಬೇರೆ ಬೇರೆ ಜಿಲ್ಲೆಯನ್ನು ಸುತ್ತಿದ್ರೆ ಇನ್ನು ಸಿರಿವಂತ ಆಗ್ತಿದ್ದೆ ಅಂತ ನಾನು ಅಂದ್ಕೊಂಡೆ. ಇಲ್ಲಿ ಬಂದಾಗ ಇನ್ನೊಂದು ಹೇಳ್ಬಿಡ್ತೇನೆ, ಹೆಸರಿನ ವಿಷಯ ನನಗೆ ತುಂಬಾ ಗೊಂದಲ ಆಗ್ತಿತ್ತು. ಎಲ್ಲ ಅಪ್ಪ ಇದೆ, ಅಮ್ಮ ಇದೆ, ನನಗೆ ಯಾರ
ಹೆಸರು ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲ ಕಲ್ಲಪ್ಪ, ಕರಿಯಪ್ಪ, ಕಲ್ಲೇಶಪ್ಪ ಏನೇನೋ ಅಂತಾರೆ. ಇವ್ರು ಯಾರು ಏನು? ಸ್ಟಾಫ್ ಅಲ್ಲೂ ಹಾಗೆ ಆಗ್ಬಿಟ್ಟಿತ್ತು. ಇವರು ಕೆಲವರು ನಮ್ಮ ಸ್ಟಾಫ್ನವರು ಎಲ್ಲರೂ ಬಹಳ ಆತ್ಮೀಯವಾಗಿ ಇದ್ವಿ, ಎಲ್ಲ ಒಂದೇ ಏಜಿನವರಾಗಿದ್ವಿ. ಯಾರು ಒಬ್ಬನ ತೋರಿಸಿ ಈ KCS ಯಾರು ಬಂದಾಗ ಹೇಳ್ಬಿಡೋರು, ಮೇಡಮ್ ಅವ್ರು ಇವ್ರು ಯಾರು ಅಂತ ಕೇಳ್ಬಿಡೋರು. ನಾನೆಷ್ಟು ಗೊಂದಲದಲ್ಲಿ ಬೀಳ್ತಿದ್ದೆ ಅಂತಂದ್ರೆ, ಯಾವಪ್ಪ ಅಂತ ಹೇಳ್ಬೇಕು, ರುದ್ರಪ್ಪ ಅನ್ಬೇಕು, ಶಿವಪ್ಪ ಅನ್ಬೇಕು ಅಂತ ಗೊತ್ತಾಗ್ದೇನೆ ನನ್ನನ್ನು ಗೇಲಿ ಮಾಡ್ತಾ ಇದ್ರು. ತುಂಬಾ ವಿಷಯದಲ್ಲಿ ಗೇಲಿ ಮಾಡ್ತಿದ್ರು. ಮುದ್ದೆ ಈ ವಿಷಯದಲ್ಲಿ ಎಲ್ಲವನ್ನು ಕೂಡ. ಈ ಬೀದಿ ಎಲ್ಲ ಇವತ್ತು ಭಾರಿ ಸ್ವಚ್ಛ ಆಗ್ಬಿಟ್ಟಿದೆ ಅನ್ನೋರು. ನಾನು ಯಾಕೆ ಅಂತ ಕೇಳಿದ್ರೆ, ಅದು ಸೀರೆ ಸೆರಗುತ್ತಾ ಇರ್ತಿತ್ತು ಅಂತ ಹಾಗೆ ಹೇಳ್ತಾ ಇದ್ರು. ಇಂಥವೆಲ್ಲ ಮತ್ತೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿಗಳು. ಯಾಕೆ ಅಂತಂದ್ರೆ ಆ ಸ್ಟಾಫ್ ಅಲ್ಲಿ ನಾನು ಒಬ್ಳೆ ಲೇಡಿ, ಊರಿಗೆ ಒಬ್ಬಳೇ ಲೇಡಿ, ಆದ್ರಿಂದ ನಾನು ಬಹಳ ಪ್ರೀತಿಯನ್ನ ನಾನು ಉಂಡಿದ್ದೇನೆ. ಈ ಸಂದರ್ಭದಲ್ಲಿ ಇನ್ನೊಂದು ಹೆಸರಿನ ಬಗ್ಗೆ ಹೇಳ್ಬೇಕು. ಜಯಪ್ ಮೇಸ್ತ್ರಿ ಇದ್ರು, ಅವರು ಹಾಲಪ್ ಮೇಸ್ಟ್ರು ಜಯ ಅಂತ ಹೆಸರು ಇಟ್ಬಿಟ್ಟಿದ್ರಲ್ಲ, ಅವ್ರು ಎಷ್ಟು ಬಯ್ಯೋರು ಅಂದ್ರೆ ಮಾತಿಗೆ ಜಯ ಅನ್ನೋ ಹೆಸರು ಸಾಕು. ಏನಪ್ಪ ಚಂದ ಅಂತಿರ್ಲಿಲ್ಲ. ಅವ್ರದ್ದು ಯಾವ್ದೋ ಒಂದು ಶಬ್ದ ಇತ್ತು, ನನಗೆ ನೆನಪಿಲ್ಲ. ಅದು ಜಯಮ್ಮ ಅಂತ ಕರೆಯೋದ್ ಬಿಟ್ಟು ಅದೇನು ಜಯ ಅಂತ ಹೆಸರಿಟ್ಟಿದೀಯಾ, ಅದನ್ನು ಸುಮಾರು ನಾನು 100 ಸಾರಿ ಆದ್ರೂ ಕೇಳಿದ್ದೇನೆ ಅವರಿಂದ. ಆದ್ರೆ ಮುಂದಿನ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ಬೆರೆವೆ. ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ, ದನಿಯಾದರೆ ನಾನು ಕೋಗಿಲೆ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ.
ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ಮೆರೆದೆ, ಬೆಳಕಾದರೆ ನಾನು ಕರುನಾಡಿಗೆ ಕಿರಣವ ಸುರಿದೆ, ಸ್ವರವಾದರೆ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ತಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕಾಕಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಲಿದ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಆ್ಯಕ್ಚುಲಿ ಈ ಕಾರ್ಯಕ್ರಮಕ್ಕೆ ಬರುವಂತಹ ಆಲೋಚನೆಗಳು ಇರಲಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ನನಗೆ 2 ತಿಂಗಳ ಹಿಂದೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಮನೆಯವರು ಯಾರೂ ಹೋಗೋದು ಬೇಡ, ಅಷ್ಟು ದೂರ ಪ್ರಯಾಣ ಯಾಕೆ. ಸಮಸ್ಯೆಗಳ ಮಧ್ಯೆ ಪಾಠ ಮಾಡಿದಂಥ ಶಿಕ್ಷಕರನ್ನು ಕರೆದು ಗೌರವಿಸಬೇಕು, ಅವ್ರ ಜೊತೆ ಮಾತಾಡಬೇಕು. ಇದ್ರ ಜೊತೆಗೆ ನಾವೆಲ್ಲ ಎಲ್ಲೆಲ್ಲಿ ಚದುರಿದ್ದೀವಿ, ನಾವೆಲ್ಲ ಒಡನಾಟಿಗಳು
ಭೇಟಿಯಾದ ವ್ಯಕ್ತಿಗಳು ಹೇಳ್ತಾರೆ, ಎಲ್ಲರಲ್ಲೂ ಭಗವಂತ ಇದ್ದಾನೆ, ಎಲ್ಲರೂ ದೇವರ ಪ್ರಸಾದಗಳು. ಈ ಊರುಗಳ ಇತಿಹಾಸದ ಬಗ್ಗೆ ಒಂದೆರಡು ಮಾತಾಡೋದು ಸೂಕ್ತ ಅಂತ ನನಗೆ ಅನ್ನಿಸ್ತು. ಈ ಎರಡೂ ಗ್ರಾಮಗಳು, ಕಾರಿಗನೂರು ಮತ್ತು ಕತ್ತಲಗೆರೆ, ಎರಡೂ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಎರಡು ಅವಳಿ ಗ್ರಾಮಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದಶಕಗಳ ಕಾಲ ಮೈಸೂರು ವಿಧಾನಸಭೆಗೆ ವಿಧಾನಸಭಾ ಸದಸ್ಯರನ್ನು ಕಳಿಸಿದಂತಹ ಒಂದು ಊರು. ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಎಲ್ಲ ಕಾರಿಗನೂರು ಕತ್ತಲಗೆರೆ ಶಾಲೆ, ನೀವು ಆಗಲೇ ವಿದ್ಯಾರ್ಥಿಗಳಿಗಿಂತ ಯಜಮಾನಿಯರಂದರೆ ತಪ್ಪಾಗಲ್ಲ. ಯಾಕೆಂದರೆ ನೀವೆಲ್ಲ ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ಅನುಭವವನ್ನು ಪಡ್ಕೊಂಡಿದ್ದೀರಿ. ಹಾಗಾಗಿ ನಿಮಗೆ ನಾನು ಆದ್ರೂ ಸಹ ನೀವು ನಮಗೆ ವಿದ್ಯಾರ್ಥಿಗಳೇ. ಎಲ್ಲಿವರೆಗೂ ನೀವು ಯಾವ ಸ್ಥಾನವನ್ನು ಅಲಂಕರಿಸಿದ್ರು ನೀವು ನಮಗೆ ವಿದ್ಯಾರ್ಥಿಗಳೇ. ನೀವು ಇಷ್ಟೊಂದು ಅದ್ಧೂರಿಯಾದ ಸಮಾರಂಭವನ್ನು ಆಯೋಜನೆ ಮಾಡುವುದರ ಮುಖಾಂತರ ನೀವೆಲ್ಲರೂ ನಮ್ಮನ್ನು ಇಲ್ಲಿ ಸೇರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇದು ಗುರುವಂದನ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭೇಟಿ ಮಾಡಿ ದರ್ಶಿಸಲಿಕ್ಕೆ ಅವರಿಗೆ ಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಮತ್ತು ನಾವು ಸುಮಾರು 1983ರಿಂದ 2007ರವರೆಗೆ ಇಲ್ಲಿ ಅಧ್ಯಾಪಕನಾಗಿ 5 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ವಿ. ಕಾರಿಗನೂರು ಕತ್ತಲಗೆರೆ ಅನ್ನುವಂತಹ ಹೆಸರು ಇಡೀ ರಾಜ್ಯದಲ್ಲೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಹೆಸರು. ಇಲ್ಲಿಯ ಜನರು ನೋಡಲಿಕ್ಕೆ ರಫ್ ಇರ್ಬೋದು, ಆದರೆ ಅವರ ಮನಸ್ಸಿದೆಯಲ್ಲ, ಅದು ನಿಜವಾಗ್ಲೂ ತುಂಬ ಹೃದಯವಂತ ಇರುವಂತಹ ಜನರು ಅಂತೇಳಿ ನಾನು ಇಷ್ಟು ವರ್ಷಗಳ ಕಾಲ, ಈಗ 32 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೀನಿ. ಊರಿಂದ ಓಡಾಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇಲ್ಲಿ ಕತ್ತಲಗೆರೆ ಹಾಕ್ಸ್ಕೊಂಬಂದ್ರಾಗೆ GS ಸಿದ್ದಪ್ಪನವರು ಮತ್ತು ಹಾಲಪ್ಪನವರು ಬಸಪ್ಪ 3 ಜನ ಇದ್ದರು. ಆ ಜೊತೆ ನಾನು ಒಬ್ಬನು ಸೇರ್ಕೊಂಡೆ. 82ರಿಂದ 98 ತನಕ 16 ವರ್ಷ ಸೇವೆ ಸಲ್ಲಿಸಿದೆ. ಪ್ರಾರಂಭದಲ್ಲಿ ಬಂದಾಗ ಈ ಶಾಲೆಗೆ ಯಾಕರೆ ಬಂದಪ್ಪ ಅಂತ ಅನ್ಸೋಗಿತ್ತು. ಇನ್ನೇನು ನನಗೆ ಪಾಠ ಮಾಡೋಕ್ಕೆ ಉಪಾಧ್ಯಾಯನಲ್ಲ. ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ, ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ದೇಶವ ಪ್ರೇಮವ ಹೆಚ್ಚಿಸುವ ಪೂಜಾ ಬಳಗಕ್ಕೆ ಚಪ್ಪಾಳೆ. ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ. ತಪ್ಪನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಆಡಲು ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ದಾರಿಯ ತೋರುವ ದಾತರಿಗೆ ನಮ್ಮಯ ನಲುವಿನ ಚಪ್ಪಾಳೆ. ಬಾಳನು ಬೆಳಗುವ ಪೂಜರಿಗೆ ಪ್ರೀತಿಯ ಒಲವಿನ ಚಪ್ಪಾಳೆ. ಗೆಲ್ಲುವ ಛಲವನ್ನು ಬೆಳೆಸಿರುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ. ತಿದ್ದಿ ತೀಡುತ್ತಾ ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಪ್ರಾರ್ಥನೆ ವಚನವ ಹಾಡಿಸುವ ಗೌರವ ವೃಂದಕ್ಕೆ ಚಪ್ಪಾಳೆ. ವಿದ್ಯಾಲೋಕದ ಚಿಂತಕರೇ ನಿಮಗಿದು ನಲ್ಮೆಯ ಚಪ್ಪಾಳೆ. ಶಿಕ್ಷಣ ಕ್ಷೇತ್ರದ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ಬಾಳಿಗೆ ಸ್ಫೂರ್ತಿಯೇ ಆಗಿರುವ
ನಿಮಗೆಲ್ಲರಿಗೂ ಚಪ್ಪಾಳೆ 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 ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು
ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ.
ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ಬೆಲ್ಲಂ ಬೆಳಗ್ಗೆನೆ ತಿಂಡಿ ತಿಂದೇನೆ, ನಾವು ಓಡೋಡಿ ಬರುತ್ತಿದ್ದ ನೆನಪೊಂದಿದೆ. ಲಾಸ್ಟು ಬೆಂಚಲ್ಲಿ ತರ್ಲೆ ಹೊಡೆಯುತ್ತಾ ಟೀಚರ್ ಪನಿಷ್ಮೆಂಟು ತಿಂದ ದಿನ ಒಂದಿದೆ. ಎಕ್ಸಾಮ್ ಹಾಲಲ್ಲಿ ಚೀಟಿ ಮಹಿಮೇಲೆ ಹೇಗೋ ಮಿಸ್ ಆಗಿ ಪಾಸಾದ ದಿನ ಒಂದಿದೆ. ಒಂದೇ ತಟ್ಟೆಲಿ ಒಂದೇ ಬೆಂಚಲ್ಲಿ ಊಟ ಹಂಚುತ್ತಾ ತಿಂದ ಸವಿ ನೆನಪೊಂದಿದೆ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ಶುಭಾಶಯ ಶುಭಾಶಯ, ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ. ಅಕ್ಷರದಾತನಿಗೆ ಶುಭಾಶಯ ಶುಭಾಶಯ, ವಿದ್ಯೆ ನೀಡಿದ ಗುರುವಿಗೆ ವಂದನೆ ವಂದನೆ. ಅಕ್ಷರದಾತನಿಗೆ ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ತಲೆಯಿಂದ ಬೆಳಕಿಗೆ. ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ತಲೆಯಿಂದ ಬೆಳಕಿಗೆ. ಕೈ ಹಿಡಿದು ನಡೆಸಿದ ಗುರುವೇ ವಂದನೆ ನಿಮಗೆ ವಂದನೆ. ಕೈ ಹಿಡಿದು ನಡೆಸಿದ ಗುರುವೇ ವಂದನೆ ನಿಮಗೆ ವಂದನೆ. ಶುಭಾಶಯ ಶುಭಾಶಯ, ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ. ಅಕ್ಷರದಾತನಿಗೆ ಶುಭಾಶಯ ಶುಭಾಶಯ, ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ. ಅಕ್ಷರದಾತನಿಗೆ
Audio Jungle.